ಬಲಪ್ರಯೋಗದ ಮೂಲಕ ಆರೋಪಿಗಳಿಂದ ಪಡೆದುಕೊಂಡ ತಪ್ಪೊಪ್ಪಿಗೆಯನ್ನೇ ಪ್ರಧಾನವಾಗಿ ಆಧರಿಸಿ ಈ ವಿಚಾರಣೆ ನಡೆದಿದೆ. ಪ್ರತಿಯೊಬ್ಬ ಸಾಕ್ಷಿಯೂ ಕೂಡ, ಪ್ರತಿಯೊಬ್ಬ ಆರೋಪಿಯೂ ಕೂಡ ತನಗೆ ಎಂಥ ಚಿತ್ರಹಿಂಸೆಗಳನ್ನು ಮಾಡಿದ್ರು ಅಂತ ಬಿಟ್ಟು ತುಂಬ ಸ್ಪಷ್ಟವಾಗಿ ಹೇಳಿದ್ದಾರೆ. ಕ್ರಿಯೆ ಮತ್ತು ಕರ್ಮ ಈ ಯಾವ ಸಾಂಗತ್ಯವೂ ಕೂಡ ಇಲ್ಲ ಈ ಒಟ್ಟಾರೆ ವಿಚಾರಣೆಗಳಲ್ಲಿ. ದುರುದ್ದೇಶಪೂರ್ವಕವಾಗಿ ಇವರುಗಳನ್ನು ಹಿಡಿದಾಕಬೇಕು ಅನ್ನೋ ಒಂದೇ ಕಾರಣಕ್ಕೆ ಮಾಡಿದ್ದಾರೆ. ಯಾವ ರೀತಿ ಇವರು ಪಂಚನಾಮೆ ಮಾಡಿದ್ರು ಅನ್ನೋದ್ರ ಬಗ್ಗೆ ಮುಂಬೈ ಹೈಕೋರ್ಟ್ ಹೇಳ್ತಿದೆ ಅಂತಂದರೆ, ಆ ಸಾಕ್ಷಿಗಳೆಲ್ಲರೂ ಕೂಡ ಸ್ಟಾಕ್ ವಿಟ್ನೆಸ್ ಅನ್ನೋ ಪದ ಬಳಸುತ್ತೆ ಮುಂಬೈ ಹೈಕೋರ್ಟ್. ಈ ಸಾಕ್ಷಿಗಳ ವಿಶ್ವಾಸಾರ್ಹತೆಯೇ ಪ್ರಶ್ನೆಯಲ್ಲಿರಬೇಕಾದ್ರೆ ಅವರನ್ನು ಆಧರಿಸಿ ಮರಣದಂಡನೆ, ಜೀವಾವಧಿ, ಅದರಲ್ಲಿ ಒಬ್ಬ ಆರೋಪಿ ಆದರೆ ಅನ್ಸಾರಿ ಎನ್ನುವಂಥ ಒಬ್ಬ ಇವತ್ತು ನಿರ್ದೋಷಿ ಯಾರಿದ್ದಾರೆ, ಆ ನಿರಪರಾಧಿ, ಆತ ಅರೆಸ್ಟ್ ಆದಾಗ ಆತನ ಹೆಂಡತಿ ಗರ್ಭಿಣಿ. ಈಗ ಹೋಗ್ಬೇಕಾದ್ರೆ ಆ ಮಗಳು ಈಗ ಮದುವೆಗೆ ಬಂದಿದ್ದಾಳೆ. ಮಗಳ ಜೊತೆ ಇವ್ರಿಗೆ ಸಂಪರ್ಕವೇ ಇಲ್ಲ. ಕೆಲವು ಗೋಧಿ ಮಾಧ್ಯಮಗಳೇನಿದ್ದಾವೆ ಆಗಲೇ ಇಲ್ಲ ಬಾಂಬ್ ಸಿಕ್ತು, AK-47 ಸಿಕ್ತು ಅಂತೆಲ್ಲ ಹೇಳಿದ್ರು. ಆದರೆ ಕರ್ನಾಟಕ ಪೊಲೀಸರು ಅದು ಯಾವುದೂ ನಮಗೆ ಸಿಕ್ಕಿಲ್ಲ, ನಮಗೆ ಸಿಕ್ಕಿರೋದು ಇವೆ ಅಂತಂದರು. ಅವೇಂಗೆ ಇನ್ಕ್ರಿಮಿನೇಟಿಂಗ್ ಎವಿಡೆನ್ಸ್ ಅನ್ನೋ ಪ್ರಶ್ನೆಯನ್ನು ಕೇಳಿದ್ದು ವಾರ್ತಾಭಾರತಿ ಅಂತ ಪತ್ರಿಕೆ ಮತ್ತು ಕೇವಲ 12 ಪತ್ರಿಕೆಗಳು ಮಾತ್ರ. ಅವರು ಕಂಡುಕೊಂಡಂಥ ಸಂಗತಿ ಏನಪ್ಪ ಅಂತಂದರೆ, ಇದು ಮುಸ್ಲಿಮರು ಇರುವಂತಹ ಸಂಘಟನೆಗಳು ನಡೆಸ್ತಿರೋ ಭಯೋತ್ಪಾದನೆಯಲ್ಲ, ಬದಲಿಗೆ ಇದರ ಹಿಂದೆ ಸಂಜೋತಾ ಎಕ್ಸ್ಪ್ರೆಸ್ ದಾಳಿ, ಮಕ್ಕಾ ಮಸ್ಜಿದ್ ದಾಳಿ, ಮಾಲೆಗಾಂವ್ ಸ್ಫೋಟ ಇವೆಲ್ಲದರ ಹಿಂದೆ ಅಭಿನವ್ ಭಾರತ್ ಅನ್ನುವ ಸಂಘಟನೆಯ ಹಸ್ತವಿದೆ. ಮತ್ತು ಇಲ್ಲಿ ಬಾಂಬ್ಗಳಿಗೆ ಬೇಕಾಗ್ತಿರೋಂಥ RDX ಇತ್ಯಾದಿ ಸ್ಫೋಟಕ ಸಾಮಗ್ರಿಯನ್ನು ಸರಬರಾಜು ಮಾಡ್ತಿದ್ದವರು ಸೈನ್ಯದಲ್ಲೇ ಕೆಲಸ ಮಾಡ್ತಿದ್ದಂಥ ಕರ್ನಲ್ ಪುರೋಹಿತ್, ಇನ್ನೊಬ್ಬರು ಮೇಜರ್ ರಮೇಶ್ ಅನ್ನುವಂಥವ್ರು ಇಂಥವ್ರುಗಳೇ. ಪೊಲೀಸ್ ಅಧಿಕಾರಿ ಮುಷರೀಫ್ ಅನ್ನೋರು, ಹೂ ಕಿಲ್ಡ್ ಕರ್ಕರೆ ಅನ್ನುವಂಥವ್ರು ಅತ್ಯಂತ ಸಾಕ್ಷ್ಯಾಧಾರಗಳನ್ನ ಇಟ್ಕೊಂಡು ಇಂಥ ಪ್ರಶ್ನೆಗಳನ್ನೆಲ್ಲ ಎತ್ತಿದ್ರು. ಅದೆಲ್ಲವನ್ನು ಕೂಡ ಮೂಲೆಗೆ ಮಾಡಲಾಯಿತು. ಈ ದೇಶದ ಗೃಹ ಮಂತ್ರಿ ಅಮಿತ್ ಶಾ ಅದನ್ನೇ ಮಾತಾಡಿದ್ರು. ಹಿಂದುತ್ವ ಭಯೋತ್ಪಾದನೆ ಇಲ್ಲ ಅನ್ನೋದಾದರೆ ಮುಸ್ಲಿಂ ಭಯೋತ್ಪಾದನೆಯೂ ಇರಲ್ಲ ಅಲ್ವಾ? ಭಯೋತ್ಪಾದಕರು ಇರ್ತಾರೆ. ಮಾಯಾ ಕೊಡ್ಡಾನಿ ಅಂತವರು, ಬಾಬಾ ಬಜರಂಗಿ ಅಂತವರು ನೇರವಾಗಿ ಈ ಹತ್ಯಾಕಾಂಡದಲ್ಲಿ ಭಾಗವಹಿಸಿದ್ದಾರೆ ಅಂತೇಳಿ ಕೋರ್ಟ್ಗಳು ಅವ್ರಿಗೆ ಶಿಕ್ಷೆ ಕೊಡೋದಕ್ಕೆ ಪ್ರಾರಂಭ ಆಗಿತ್ತು. ಇವೆಲ್ಲದರ ಹಿನ್ನೆಲೆಯಲ್ಲಿ ಶತಾಯಗತಾಯ ಅಧಿಕಾರಕ್ಕೆ ಬರಲೇಬೇಕಾದಂಥ ತುರ್ತಿತ್ತು. 2014ರಲ್ಲಿ ಮೋದಿ ಸರ್ಕಾರ ಅಧಿಕಾರಕ್ಕೆ ಬಂದಾದ ಮೇಲೆ ಈ ಎಲ್ಲ ಪ್ರಕರಣಗಳು ಕೂಡ ಒಂದೊಂದೇ ಬದಲಾಗೋಕ್ಕೆ ಶುರುವಾದವು. ಇದರಲ್ಲಿ ಮಾಲೆಗಾಂವ್ ಪ್ರಕರಣದಲ್ಲಿ ನಡೆದಿರೋ ಒಂದೊಂದೇ ಸಂಗತಿಗಳು ನೀವು ನೆನಪಿನಲ್ಲಿ ಇಟ್ಕೋಬೇಕು. 37 ಸಾಕ್ಷಿಗಳು ಉಲ್ಟಾ ಹೊಡಿತವೆ. ಬಂಧನಕ್ಕೊಳಗಾದಾಗ ಕೊಟ್ಟಂತಹ ತಪ್ಪೊಪ್ಪಿಗೆಯ ಮೂಲ ಹೇಳಿಕೆಗಳು ಇದ್ದಕ್ಕಿದ್ದಾಗೆ ನಾಪತ್ತೆ ಆಗೋಗ್ತವೆ. ಪೂನಾದಿಂದ ಇಂದೂರ್ಗೆ ರಾಮಚಂದ್ರ ಕಲಸಂಗ್ರ ಮತ್ತು ಸಂದೀಪ್ ಡಾಂಗೆ ಎನ್ನುವಂತಹ ಇಬ್ಬರು ವ್ಯಕ್ತಿಗಳು ಪೂನಾಗೆ ಬಂದು ಇಂದೂರ್ಗೆ ಹೋಗ್ತಾರೆ ಮತ್ತು ಅವರು ಬಾಂಬ್ಗಳನ್ನು ಸರಬರಾಜು ಮಾಡಿರ್ತಾರೆ. ಪ್ರಾಸಿಕ್ಯೂಷನ್ ಯಾಕೆ ಇವರನ್ನು ವಿಚಾರಣೆ ಮಾಡ್ತಿಲ್ಲ ಅಂತ ನನಗೆ ಆಶ್ಚರ್ಯ ಆಗುತ್ತೆ ಅಂತ ಕೋರ್ಟ್ ಹೇಳುತ್ತೆ. ಈ ದೇಶದ ಸರ್ಕಾರ, ಅದರಲ್ಲೂ ಕೂಡ BJP ಸರ್ಕಾರ ಹಾಗೂ ಮೋದಿಯ ಕೇಂದ್ರ ಸರ್ಕಾರ, ಮುಸ್ಲಿಮರಾದರೆ ಯಾವುದೇ ಬಗೆಯ ಅನುಮಾನದ ಅವಕಾಶವನ್ನು ಕೊಡದೆ ಅವರನ್ನು ಅತ್ಯಂತ ನಿರಪರಾಧಿಗಳನ್ನು ಕೂಡ ಗಲ್ಲಿಗೇರಿಸುವ ರೀತಿಯಲ್ಲಿ ನಡ್ಕೊಳ್ಳೋವಂಥದ್ದು. ಎಲ್ಲ ಬಗೆಯ ಪುರಾವೆಗಳಿದ್ರು ದೇಶಕ್ಕೇನಾಗ್ಬೋದು, ದೇಶ ಮುಖ್ಯ ಅನ್ನುವಂತಹ ಜನ ದೇಶಕ್ಕೇನಾಗ್ಬೋದು ಅನ್ನೋದರ ಕನಿಷ್ಠ ಪರಿವೆಯೂ ಇಲ್ಲದೆ ಅವ್ರಿಗೆ ಬಿಡುಗಡೆ ಮಾಡುವುದಕ್ಕೆ ಎಲ್ಲ ರೀತಿಯ ಅನುಕೂಲ ಮಾಡಿಕೊಡುವುದು. ಅವರ ತಂದೆ, ಒಬ್ಬ ಮಗನನ್ನು ಕಳೆದುಕೊಂಡ ತಂದೆ ತಾಯಿ ಸ್ಪಷ್ಟವಾಗಿ ಹೇಳ್ತಾರೆ, 13 ಜನರು ಬಿಡುಗಡೆ ಆಗಿದ್ದಾರೆ ಅಂದರೆ ಅವರನ್ನು ಅಮಾಯಕರನ್ನೇ ಬಂಧಿಸಿರ್ಬೇಕು. ಅವರು ಬಾಂಬೆ ಬ್ಲಾಸ್ಟ್ಗೆ ಮತ್ತು ಮಾಲೆಗಾಂವ್ ಬ್ಲಾಸ್ಟ್ಗೆ ಯಾರೊಬ್ಬರು ಮಾಡಿರಲೇಬೇಕಲ್ಲ. ಅವ್ರು ಯಾರು ಅನ್ನೋದನ್ನು ಕೈಬಿಟ್ಟೋಯ್ತು. ಹೀಗಾಗಿ ಬಾಧಿತರಿಗೆ ನ್ಯಾಯ ಸಿಕ್ಕಿಲ್ಲ. ನಮಸ್ಕಾರ ವೀಕ್ಷಕರೇ, ಸಮಕಾಲೀನದ 522ನೇ ಕಂತಿಗೆ ನಿಮಗೆ ಸ್ವಾಗತ. ಈ 2025ರ ಜುಲೈ 21 ಮತ್ತು ಜುಲೈ 31ರಂದು ಭಾರತದ ಒಂದು ಮಾಲೆಗಾಂವ್ನ ಸೆಷನ್ಸ್ ಕೋರ್ಟು ಮತ್ತು ಬಾಂಬೆಯ ಹೈಕೋರ್ಟು ಅತ್ಯಂತ ಪ್ರಮುಖವಾದಂಥ ಹಾಗೂ ಮಹತ್ವವಾದಂಥ 2 ಜಡ್ಜ್ಮೆಂಟ್ಗಳನ್ನು ಕೊಡ್ತು. ಒಂದು ಜಡ್ಜ್ಮೆಂಟು ಬಾಂಬೆ ಹೈಕೋರ್ಟ್ ನೀಡಿದ್ದು 2006ರಲ್ಲಿ ಮುಂಬೈನ ಸಬರ್ಬನ್ ಟ್ರೈನ್ಗಳಲ್ಲಿ ನಡೆದಂಥ 7 ಸರಣಿ ಸ್ಫೋಟಗಳ ಬಾಂಬ್ ಸ್ಫೋಟದ ಭಯೋತ್ಪಾದನೆಯ ಬಗ್ಗೆ ನೀಡಿದಂಥ ಒಂದು ತೀರ್ಪು. ಎರಡನೇದು ಮಾಲೆಗಾಂವ್ನಲ್ಲಿ, ಅದು ಕೂಡ ಮಹಾರಾಷ್ಟ್ರದಲ್ಲೇ ಮಾಲೆಗಾಂವ್ನಲ್ಲಿ ಮಸೀದಿಯ ಎದುರು ಒಂದು ಬೈಕಿಗೆ ಕೂಡಿಸಿಟ್ಟಂಥ ಒಂದು ಸ್ಫೋಟದಿಂದಾಗಿ, ಆ ಬಾಂಬ್ ಸ್ಫೋಟ ಅದರಿಂದಾಗಿ 7 ಜನ ಸತ್ತರು, ಸುಮಾರು 80 ಜನ ಅದರಲ್ಲಿ ಗಾಯಗೊಂಡರು. ಬಾಂಬೆ ಟ್ರೈನಿನ ಸರಣಿ ಸ್ಫೋಟದಲ್ಲಿ ಸುಮಾರು 184 ಜನ ಸತ್ತು 800ಕ್ಕೂ ಹೆಚ್ಚು ಜನ ಗಾಯಗೊಂಡರು. ಇವೆರಡೂ ಸ್ಫೋಟದ ತನಿಖೆಗಳು
2008ರಿಂದಲೇ ಪ್ರಾರಂಭ ಆಗಿ 2025 ಜುಲೈನಲ್ಲಿ ಒಂದು ಹಂತವನ್ನು ಮುಟ್ಟಿತು. ಎರಡೂ ಪ್ರಕರಣಗಳಲ್ಲೂ ಇದ್ದಂಥ ಎಲ್ಲ ಆರೋಪಿಗಳನ್ನು ಕೂಡ ದೋಷಮುಕ್ತರೆಂದು ಬಿಡುಗಡೆ ಮಾಡಲಾಗಿದೆ. ಮೇಲ್ನೋಟಕ್ಕೆ ಇದರಲ್ಲಿ ಒಂದು ಅಮಾಯಕರನ್ನ ಬಿಡುಗಡೆ ಮಾಡಿರ್ಬೋದು ಅಂತ ಅನಿಸಿದ್ರೂ ಕೂಡ ಹಲವಾರು ಬಗೆಯ ಅನ್ಯಾಯಗಳು ಮತ್ತು ಒಂದೇ ದೇಶ ಒಂದೇ ಕಾನೂನು ಅಂತ ಮಾತಾಡುವಂತಹ ಮೋದಿ ಭಾರತದಲ್ಲಿ ಒಂದೇ ದೇಶ ಎರಡೆರಡು ತನಿಖಾ ಸಂಹಿತೆ, ಎರಡೆರಡು ನ್ಯಾಯದ ಉದ್ದೇಶಗಳು ಹೆಂಗೆ ಇದರಲ್ಲಿ ಅಂತರಂಗಿಕವಾಗಿ ಅಡಕಗೊಂಡಿದ್ದವು ಹಾಗೂ ಬಹಳ ಯೋಜಿತವಾಗಿ ಒಂದು ಸಮುದಾಯಕ್ಕೆ ಸೇರಿದವರಾದರೆ ಎಂಥ ಅಪರಾಧ ಮಾಡಿದ್ರೂ ಕೂಡ ವಿಮೋಚನೆ, ಇನ್ನೊಂದು ಸಮುದಾಯಕ್ಕೆ ಸೇರಿದರೆ ಒಳ್ಳೆಯ ನ್ಯಾಯಾಧೀಶ ಸಿಕ್ಕಲಿಲ್ಲ ಅಂತಂದರೆ ಜೀವನ ಪರ್ಯಂತ ಅಮಾಯಕರು ಒಂದು ನೇಣಿಗೆ ಇರಬೇಕು, ಇಲ್ಲ ಜೈಲು ಸೇರಬೇಕು ಅನ್ನೋ ಪರಿಸ್ಥಿತಿ ಇತ್ತು ಅನ್ನೋದನ್ನು ಈ ಎರಡೂ ತೀರ್ಪುಗಳು ಕೂಡ ಸಾಬೀತು ಮಾಡುತ್ತೆ. ಅಷ್ಟೇ ಮುಖ್ಯವಾದದ್ದು, ಬಾಂಬೆ ಬ್ಲಾಸ್ಟ್ ಆಗಿದ್ದಿಜ, ಸರಣಿ ಸ್ಫೋಟ, ಮಾಲೆಗಾವ್ನಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿದ್ದಿಜ. ಈ ಎರಡೂ ಪ್ರಕರಣಗಳಲ್ಲಿ ಯಾರನ್ನು ಪೊಲೀಸರು ಬಂಧಿಸಿದ್ರು ಆ ಆರೋಪಿಗಳು ದೋಷಿಗಳಲ್ಲ ಅನ್ನುವುದಾದರೆ ನಿಜವಾದ ದೋಷಿಗಳನ್ನ ಹುಡುಕಬೇಕಲ್ಲ. ಸ್ಫೋಟ ಆಗಿದ್ದಂತೂ ನಿಜ ಅಲ್ಲ. ಎಲ್ಲಿಯ ತನಕ ಆ ಸ್ಫೋಟಕ್ಕೆ ಕಾರಣರಾದ ನಿಜವಾದ ಅಪರಾಧಿಗಳನ್ನು ಹಿಡಿಯುವುದಿಲ್ಲವೋ, ಒಂದು ಆ ಸ್ಫೋಟದಲ್ಲಿ ಬಲಿಯಾದವರು, ನೊಂದವರು, ಜೀವ ಕಳ್ಕೊಂಡವರು, ಕಾಲು ಕಣ್ಣು ಕಳ್ಕೊಂಡವರು, ಅವ್ರಿಗೆ ನ್ಯಾಯ ಸಿಗಲ್ಲ. ಅಷ್ಟೇ ಮುಖ್ಯವಾಗಿ ಏನು ಮಾಡಿದ್ರೂ ದಕ್ಕಿಸ್ಕೊಳ್ಬೋದು ನಮ್ಮ ನ್ಯಾಯಾಂಗದಲ್ಲಿ ಅಂಥೇಳಿ ಇಂಥ ಅಪರಾಧಗಳನ್ನು ಇನ್ನೂ ಹೆಚ್ಚು ಹೆಚ್ಚು ಮಾಡುವುದಕ್ಕೆ ಯಾರು ನಿಜವಾದ ಅಪರಾಧಿಗಳೋ ಅವರು ಇದೆಲ್ಲದರ ಹಿಂದೆ ಒಬ್ಬರೇ ಇರ್ಬೋದು ಅಥವಾ ಬೇರೆ ಬೇರೆ ಇರ್ಬೋದು, ಅವ್ರಿಗೆ ಇನ್ನೊಂದಷ್ಟು ಪುಷ್ಟಿ ಕೊಟ್ಟಂಗಾಗಲ್ವ. ಎರಡೂ ದೃಷ್ಟಿಯಿಂದಲೂ ಕೂಡ ಈ ತೀರ್ಪು ಒಂದು ಗಂಭೀರವಾದಂಥ ಪ್ರಶ್ನೆಯನ್ನು ಜನರ ಮುಂದೆ ಇಡ್ತಾ ಇದೆ. ಅದೇ ರೀತಿ ಎಷ್ಟು ತಾರತಮ್ಯದಿಂದಲೂ ಕೂಡಿದೆ ಅಂತಂದರೆ, ಇವತ್ತು ಮಹಾರಾಷ್ಟ್ರದಲ್ಲಿ ಇರುವಂಥದ್ದು BJP ಸರ್ಕಾರ, BJP ನೇತೃತ್ವದ ಸರ್ಕಾರ, BJPಯ ಪಟಾಲಂ ಇರುವ ಸರ್ಕಾರ. ಮುಂಬೈ ಹೈಕೋರ್ಟು ಬಾಂಬೆ ಸ್ಫೋಟದ ಬಗ್ಗೆ ಆರೋಪಿಗಳೆಲ್ಲರನ್ನೂ ಕೂಡ ನಿರ್ದೋಷಿ ಅಂತ ಬಿಡುಗಡೆ ಮಾಡಿತು. ಅದೇ ರೀತಿ ಒಂದು NIA ಕೋರ್ಟು ಮಾಲೆಗಾವ್ನಲ್ಲಿ ಎಲ್ಲ ಆರೋಪಿಗಳನ್ನು ಬಿಡುಗಡೆ ಮಾಡಿತು. ಸಾಮಾನ್ಯವಾಗಿ ಸರ್ಕಾರ ಏನು ಮಾಡುತ್ತೆ, ಯಾಕಂದರೆ ಎರಡೂ ಕಡೆ ಆರೋಪಿಗಳ ವಿರುದ್ಧ ವಾದ ಮಾಡುವುದು ಸರ್ಕಾರವೇ. ಯಾಕಂದರೆ ಇಂಥ ಎಲ್ಲ ಅಪರಾಧಗಳು ಕೂಡ ಸರ್ಕಾರದ ವಿರುದ್ಧ, ಪ್ರಭುತ್ವದ ವಿರುದ್ಧ ಸಂಭವಿಸಿದೆ ಅನ್ನೋದೇ ಭಾರತದ ನ್ಯಾಯ ಸಮಿತಿಯ ಒಂದು ದೃಷ್ಟಿ. ಹೀಗಾಗಿ ಸರ್ಕಾರ ಮಾಡಿದಂಥ ವಾದ ಎರಡು ಕಡೆಯೂ ವಿಫಲವಾಗಿದೆ. ಆವಾಗ ಏನು ಅವಕಾಶ ಇರುತ್ತೆ ಸರ್ಕಾರಕ್ಕೆ? ಮೇಲ್ಮನವಿ ಹೋಗ್ಬೋದು. ನಮ್ಮ ವಾದವನ್ನು ಕೆಳಗಿನ ಕೋರ್ಟು ಸರಿಯಾಗಿ ಆಲಿಸಿಲ್ಲ, ಇವರು ಅಪರಾಧಿಗಳೇ, ಇವರಿಗೆ ಶಿಕ್ಷೆ ವಿಧಿಸಬೇಕು ಅಂತೇಳಿ. ಈಗ ಮಾಲೆಗಾಂವ್ ಸ್ಫೋಟದಲ್ಲೂ ಕೂಡ ಸರ್ಕಾರದ ವಾದ ಬಿದ್ದೋಗಿದೆ. ಬಾಂಬೆ ಸ್ಫೋಟ ಪ್ರಕರಣದಲ್ಲೂ ಸರ್ಕಾರದ ವಾದ ಬಿದ್ದೋಗಿದೆ. ಆದರೆ ಮಹಾರಾಷ್ಟ್ರದ BJP ಸರ್ಕಾರ ಬಾಂಬೆ ಹೈಕೋರ್ಟ್ ಕೊಟ್ಟ ತೀರ್ಮಾನದ ವಿರುದ್ಧ ಮಾತ್ರ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಹೋಗಲು ತೀರ್ಮಾನಿಸಿದೆಯೇ ವಿನಃ ಮಾಲೆಗಾಂವ್ ಸ್ಫೋಟ ಪ್ರಕರಣದಲ್ಲಿ ಆರೋಪಿಗಳ ಬಿಡುಗಡೆಯ ವಿರುದ್ಧ ಮೇಲ್ಮನವಿ ಸಲ್ಲಿಸುವುದರ ಬಗ್ಗೆ ಇದುವರೆಗೂ ಮಾತಾಡಿಲ್ಲ. ಅಥವಾ ಅವರ ಕೆಲವು ವಕ್ತಾರರು ಇದು ನಮಗೆ ಸಿಕ್ಕ ಹೆಮ್ಮೆ, ನಾವು ಇದಕ್ಕೆ ಹೋಗೋದಿಲ್ಲ ಮೇಲ್ಮನವಿಗೆ ಅಂತಲೂ ಹೇಳ್ತಿದ್ದಾರೆ. ಕಾರಣ ಏನು? ಕಾರಣ ಬಾಂಬೆ ಸ್ಫೋಟದಲ್ಲಿ ಆರೋಪಿಗಳು ಅಂತ ಬಂಧನಗೊಂಡದ್ದು 13 ಜನ ಮುಸ್ಲಿಮರು. ಮಾಲೆಗಾಂವ್ ಬಾಂಬ್ ಸ್ಫೋಟದಲ್ಲಿ ಆರೋಪಿಗಳು ಅಂತ ಬಂಧನಕ್ಕೆ ಒಳಗಾಗಿದ್ದು 7 ಜನ ಹಿಂದೂಗಳು. ಅದರಲ್ಲೂ ಕೂಡ ಹಿಂದೂ ಮೇಲ್ಜಾತಿಗಳಿಗೆ ಸೇರಿದಂಥವರು. ಅಭಿನವ್ ಭಾರತ್, ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ತು ಇತ್ಯಾದಿ ಆಡಳಿತಾರೂಢ, ಕೇಂದ್ರದ ಆಡಳಿತಾರೂಢ ಮತ್ತು ಮಹಾರಾಷ್ಟ್ರದ ಆಡಳಿತಾರೂಢ ಪಕ್ಷಕ್ಕೆ ಸನ್ನಿಹಿತವಾದಂಥ ಸಂಘಟನೆಗೆ ಸೇರಿದಂಥವರು. ಹಾಗಿದ್ದ ಮೇಲೆ ಒಂದೇ ಸರ್ಕಾರ, ಎರಡೆರಡು ನೀತಿ, ಎರಡಕ್ಕೂ ಕೂಡ ಮೇಲ್ಮನವಿ ಸಲ್ಲಿಸಬೇಕಲ್ವ? ಅಷ್ಟು ಮಾತ್ರ ಅಲ್ಲ, ಇದರ ಹಿಂದೆ ಇನ್ನೂ ಕೂಡ ನಿಗೂಢವಾದಂಥ, ಪಕ್ಷಾತೀತವಾದಂಥ, ಯಾಕಂದರೆ 2006, 2008 ಈ ಬಾಂಬ್ ಸ್ಫೋಟ ಪ್ರಕರಣಗಳು ನಡೆದದ್ದು. ಆಗ ಮಹಾರಾಷ್ಟ್ರದಲ್ಲಿಯೂ ಹಾಗೂ ಕೇಂದ್ರದಲ್ಲೂ ಇದ್ದದ್ದು UPA ನೇತೃತ್ವದ ಕಾಂಗ್ರೆಸ್ ಸರ್ಕಾರವೇ. 2014 ನಂತರ ಇಲ್ಲಿ NIA, ಎರಡೂ ಕಡೆ NIA ಈ ಒಂದು ತನಿಖೆಯನ್ನು ಕೈಗೆತ್ತಿಕೊಂಡ ಮೇಲೆ 2014 ನಂತರ BJP ಸರ್ಕಾರ ಬಂತು. BJP ಸರ್ಕಾರ ಬಂದ ಮೇಲೆ ಇಡೀ ಪ್ರಕರಣದ ಸ್ವರೂಪವನ್ನೇ ಬದಲಾಗೋಯಿತು, ಅದು ಬೇರೆ ಪ್ರಶ್ನೆ. ಆದರೆ ಪ್ರಾರಂಭದ ಬಂಧನ, ಉದಾಹರಣೆಗೆ ಮುಂಬೈ ಬಾಂಬ್ ಬ್ಲಾಸ್ಟನ್ನು ತಗೊಂಡು ನೋಡೋಣಂತೆ ನಾವು.
ಮುಂಬೈ ಬ್ಲಾಂಬ್ ಇದರ ಬಗ್ಗೆ ಒಂದು ಹೋಲಿಕೆಯ ಟೇಬಲ್ ತಮ್ಮ ಪರದೆಯ ಮೇಲೆ ಬರುತ್ತೆ, ನೀವು ನೋಡ್ಬೋದು. ಮುಂಬೈ ಟ್ರೈನ್ ಬ್ಲಾಸ್ಟ್ ಆದದ್ದು 2006 ಜುಲೈ 11ನೇ ತಾರೀಕು. ಮಾಲೆಗಾಂವ್ ಸ್ಫೋಟ ಆದದ್ದು 2008 ಸೆಪ್ಟೆಂಬರ್ 29. ಮುಂಬೈ ಸ್ಫೋಟದಲ್ಲಿ 189 ಜನ ಸತ್ತು, 800ಕ್ಕೂ ಹೆಚ್ಚು ಜನ ಗಾಯಗೊಂಡರು. ಮಾಲೆಗಾಂವ್ ಸ್ಫೋಟದಲ್ಲಿ 6 ಜನ ಸತ್ತು, 100ಕ್ಕೂ ಹೆಚ್ಚು ಜನ ಗಾಯಗೊಂಡರು. ಇದರಲ್ಲಿ ತನಿಖೆ ಪ್ರಾರಂಭಿಸಿದಾಗ ಮುಂಬೈನಲ್ಲಿ ಆಗಿದ್ದದ್ದು ಮಹಾರಾಷ್ಟ್ರ ಸರ್ಕಾರ, ATS ಅಂತ ಆ್ಯಂಟಿ ಟೆರರಿಸ್ಟ್ ಸ್ಕ್ವಾಡ್ ಅಂತ ಇತ್ತು. ಇನ್ಫ್ಯಾಕ್ಟ್ ಅವತ್ತಿನ ಹಿನ್ನೆಲೆಯನ್ನು ನೀವು ಜ್ಞಾಪಿಸ್ಕೊಂಡ್ರೆ ಸಂಜೋತಾ ಎಕ್ಸ್ಪ್ರೆಸ್ನ ಸ್ಫೋಟ ಆಗಿತ್ತು. 2002ರಲ್ಲಿ ತೆನ್ಕಾಶಿ ಅನ್ನೋ ಕಡೆ ಸ್ಫೋಟ ಆಗಿತ್ತು, ಅಜ್ಮೀರ್ನಲ್ಲಿ ಸ್ಫೋಟ ಆಗಿತ್ತು. ಅಂದರೆ ಈ ಸಾಲು ಸ್ಫೋಟಗಳ ಹಿಂದೆ ಮುಸ್ಲಿಮರಿದ್ದಾರೆ ಎನ್ನುವಂತಹ, ಅಂದರೆ 2002ರ ಗುಜರಾತ್ನ ನರಮೇಧ ಆದ ನಂತರದಲ್ಲಿ ದೊಡ್ಡ ರೀತಿಯಲ್ಲಿ ಒಂದು ಆ್ಯಂಟಿ ಮುಸ್ಲಿಂ ಆದಂಥದ್ದು, ಮತ್ತು 2001ರ ದಾಳಿ ಆದ ನಂತರದಲ್ಲಿ, WTC ದಾಳಿ ಆದ ನಂತರದಲ್ಲಿ ಇಡೀ ಜಗತ್ತಿನಲ್ಲಿ ಹಾಗೂ ಭಾರತದಲ್ಲೂ ಕೂಡ ಮುಸ್ಲಿಂ ವಿರೋಧಿ ಭಾವನೆಯನ್ನು ತುಂಬ ಗಟ್ಟಿಗೊಳಿಸಲಾಗಿತ್ತು. ಅದರ ಭಾಗವಾಗಿ ಇಲ್ಲಿ ಸಿಮಿ ಅಂತ ಸಂಘಟನೆ ಇತ್ತು, ಇಂಡಿಯನ್ ಮುಜಾಹಿದ್ ಅನ್ನೋ ಸಂಘಟನೆಗಳಿತ್ತು. ಇವರುಗಳೇ ಅದನ್ನು ಮಾಡಿದ್ದಾರೆ. ಮತ್ತು ಪ್ರತಿಯೊಬ್ಬ ಮುಸ್ಲಿಮನೂ ಕೂಡ ಶಂಕಿತ, ಸಂಭವನೀಯ ಅಪರಾಧಿ ಎನ್ನುವಂತಹ ಒಂದು ತಿಳುವಳಿಕೆ ಸಾಮಾನ್ಯ ಪೊಲೀಸರಿಂದ ಹಿಡಿದು ದುರುದ್ದೇಶಪೂರ್ವಕ ರಾಜಕಾರಣಿ ತನಕ ಎಲ್ಲರಲ್ಲೂ ಕೂಡ ಹರಡಿಸಲಾಗ್ತಿತ್ತು. ಹೀಗಾಗಿ 2006ರ ಮುಂಬೈ ಬ್ಲಾಸ್ಟ್ ಆದ ತಕ್ಷಣ ಹಿಂದೆ ಮುಂದೆ ನೋಡ್ದಿರ ಸುಮಾರು ಒಂದು 13 ಜನರನ್ನು ಬಂಧಿಸಲಾಯಿತು. ಬಂಧಿಸಲಾದ್ಮೇಲೆ ಆಗಲಿ ಮಕೋಕ ಅಂತ ಒಂದು ಕಾಯ್ದೆ ಮಾಡಿದ್ರು. ಈ ರೀತಿ ಎಲ್ಲ ಒಂದು ಸಂಘಟಿತ ಅಪರಾಧಗಳು ನಡೀತಿರುವಂಥ ಸಂದರ್ಭದಲ್ಲಿ ಅತ್ಯಂತ ಕರಾಳವಾದಂಥ ಮಹಾರಾಷ್ಟ್ರ ಆರ್ಗನೈಸ್ಡ್ ಕ್ರೈಮ್ ಪ್ರಿವೆನ್ಷನ್ ಆ್ಯಕ್ಟ್ ಅಂತ ಒಂದು ಮಾಡಿದ್ರು. ಆ ಮಕೋಕ ಕಾಯ್ದೆ ಪ್ರಕಾರ ಪೊಲೀಸರ ಮುಂದೆ ನೀವು ಕೊಟ್ಟಂಥ ಹೇಳಿಕೆಗಳು ಕೂಡ ಕೋರ್ಟಿನ ಮುಂದೆ ಅದು ಮಾನ್ಯವಾಗುತ್ತೆ. ಅದೇ ರೀತಿ ಬೇಲನ್ನು ಕೊಡಲಿಕ್ಕೆ ಆಗೋದಿಲ್ಲ. ಎಲ್ಲಿಯ ತನಕ ನ್ಯಾಯಾಧೀಶರಿಗೆ ಪ್ರೈಮಾ ಫೇಸಿ ನೀವು ನಿರ್ದೋಷಿ ಅಂತ ಅನಿಸುತ್ತೋ ಅಲ್ಲಿಯ ತನಕ ಬೇಲ್ ಕೊಡದೇ ಇರುವಂತಹ ಅತ್ಯಂತ ಕರಾಳವಾದಂಥ ಕಾಯ್ದೆ. ಆದರೆ ಆ ಕಾಯ್ದೆಯನ್ನು ಅನ್ವಯ ಮಾಡುವುದಕ್ಕೆ ಮುಂಚೆ ಸರಿಯಾದಂಥ ಪ್ರಕ್ರಿಯೆಗಳನ್ನು ಅನುಸರಿಸಬೇಕು. ಸಾಮಾನ್ಯ ಪೊಲೀಸ್ ಇನ್ಸ್ಪೆಕ್ಟರ್ ಅದನ್ನು ಮಾಡೋಕ್ಕಾಗಲ್ಲ. ಅದನ್ನು ಉನ್ನತ ಪೊಲೀಸ್ ಅಧಿಕಾರಿಗಳು ವಿಶದವಾಗಿ ಅದನ್ನು ಪರಿಶೀಲನೆ ಮಾಡಿ ಬರಹದಲ್ಲಿ ಮಕೋಕ ಇದನ್ನು ಅನ್ವಯಿಸುವುದಕ್ಕೆ ಸೂಕ್ತವಾದದ್ದು ಅಂತ ಮಾಡಬೇಕು. ಹಾಗೂ ಸಾಕ್ಷಿಗಳ ವಿಚಾರಣೆಯನ್ನು ಮಾಡಬೇಕಾದ್ರೆ, ಪುರಾವೆಗಳನ್ನು ತೆಗೆದುಕೊಂಡು ಹೋಗಬೇಕಾದ್ರೆ ನಿರ್ದಿಷ್ಟವಾದಂಥ ಪ್ರಕ್ರಿಯೆಗಳನ್ನು ಅನುಸರಿಸಬೇಕು. ಈ ಮುಂಬೈ ಸ್ಫೋಟ ಪ್ರಕರಣದಲ್ಲಿ 2008ರಲ್ಲಿ ಪ್ರಾರಂಭವಾದಂಥ ವಿಚಾರಣೆ ಅದು ನಡೀತಿರುವಂಥ ಹಂತದಲ್ಲೇ NIA ಅದನ್ನು ಕೈಗೆತ್ಕೋತು. ಮೊದಲು ಆ್ಯಂಟಿ ಟೆರರಿಸ್ಟ್ ಸ್ಕ್ವಾಡ್ ಅದನ್ನು ನಡೆಸ್ಕೋತಾ ಇತ್ತು. NIA ನ್ಯಾಷನಲ್ ಇನ್ವೆಸ್ಟಿಗೇಷನ್ ಅಥಾರಿಟಿ ಇದನ್ನು ಕೂಡ ಕಾಂಗ್ರೆಸ್ ಸರ್ಕಾರವೇ ತಂದದ್ದು. ಅದಾದ ನಂತರದಲ್ಲಿ ಅದಕ್ಕೆ ಬಂದಿರೋ ಬದಲಾವಣೆಗಳೇನು ಹೇಳುತ್ತಪ್ಪ ಅಂತಂದರೆ, CBI ಕೂಡ ಕೇಂದ್ರ ಸರ್ಕಾರದ ತನಿಖಾ ಆಯೋಗವೇ. ಆದರೆ CBI ಒಂದು ರಾಜ್ಯದಲ್ಲಿ ಯಾರನ್ನಾದರೂ ಬಂಧಿಸಬೇಕು ಅಂದರೆ CBI ಪ್ರಯೋಗ ಮಾಡಬೇಕು ಅಂತಂದರೆ ಆ ರಾಜ್ಯ ಸರ್ಕಾರದ ಅನುಮತಿ ಬೇಕು. ಆದರೆ NIA ಇದು ಕೂಡ ಕಾಂಗ್ರೆಸ್ ಸರ್ಕಾರ ತಂದಂಥ ತಿದ್ದುಪಡಿ. NIA ಪ್ರಕಾರ ಯಾವುದಾದ್ರೂ ಒಂದು ರಾಜ್ಯದಲ್ಲಿ ರಾಷ್ಟ್ರದ ಭದ್ರತೆಗೆ ಸಂಬಂಧಪಟ್ಟಂಥ ಅಪರಾಧ ಎಸಗಿದೆ ಅಂತಂದರೆ ಆಯಾ ರಾಜ್ಯ ಸರ್ಕಾರ ಅನುಮತಿ ಕೊಡಲಿಲ್ಲ ಅಂತಂದರೂ ಕೂಡ ನೇರವಾಗಿ NIA ಬಂದು ಅದನ್ನು ತನ್ನ ಸುಫರ್ದಿಗೆ ತೆಗೆದುಕೊಂಡು ತನ್ನ ತನಿಖೆಯನ್ನು ಪ್ರಾರಂಭಿಸ್ಬೋದು. ಬಟ್ ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ NIA ಕೋರ್ಟ್ಗಳು ಅಂತಿರುತ್ತೆ. ಆ ಕೋರ್ಟಲ್ಲಿ ಅದರ ವಿಚಾರಣೆ ನಡೆಯುತ್ತೆ. ಆದ್ದರಿಂದ ATS ವಿಚಾರಣೆ ಒಂದು ಹಂತಕ್ಕೆ ಬಂದು ನಿಂತಾದ ಮೇಲೆ ಕೇಂದ್ರ ಸರ್ಕಾರದ ಅಡಿಯಲ್ಲಿರುವ NIA ವಿಚಾರಣೆ ನಡೆಯುತ್ತೆ. ಕೇಂದ್ರ ಸರ್ಕಾರದ NIA ವಿಚಾರಣೆ ನಡೆದಾದ ಮೇಲೆ ಕೇಂದ್ರ ಸರ್ಕಾರದ ರಾಜಕೀಯ ಯಾರು ಮಾಡ್ತಾರೋ ಅವರ ಮೂಗಿನ ನೇರಕ್ಕೆ ತಕ್ಕಂತೆ ಸಾಕ್ಷಿಗಳು, ಬದಲಾವಣೆಗಳು, ಕಾಯ್ದೆಗಳು ಬಿಡೋದು ಇರೋದು ಎಲ್ಲವೂ ಶುರುವಾಗುತ್ತೆ. ಮುಂಬೈ ಬಾಂಬ್ ಸ್ಫೋಟ ಪ್ರಕರಣದಲ್ಲಿ ಮುಸ್ಲಿಮರೇ ಪ್ರಧಾನವಾದಂಥ ಆರೋಪಿಗಳಾಗಿದ್ದರಿಂದ ಈ ಎರಡು, ಒಂದು ಮಾಲೆಗಾಂವ್ ಸ್ಫೋಟ ಮತ್ತು ಮುಂಬೈ ಸ್ಫೋಟ ತನಿಖೆ, ಇವೆರಡೂ ತನಿಖೆಗಳಲ್ಲಿ ಎದ್ದು ಕಾಣುವಂತಹ ವ್ಯತ್ಯಾಸ, ಅಂತಿಮವಾಗಿ ಎರಡೂ ಕಡೆ ಆರೋಪಿಗಳು ಬಿಡುಗಡೆ ಆದರೂ ಕೂಡ ಎದ್ದು ಕಾಣುವಂತಹ ಪ್ರಧಾನ ವ್ಯತ್ಯಾಸ ಏನಪ್ಪ ಅಂತಂದರೆ, ಮುಂಬೈ ಹೈಕೋರ್ಟಿನ ಮುಂಬೈ ಬಾಂಬ್ ಬ್ಲಾಸ್ಟ್ನಲ್ಲಿ ಆರೋಪಿಗಳು ಮುಸ್ಲಿಮರಾಗಿದ್ದರಿಂದ ಅಲ್ಲಿ ತನಿಖಾ ಸಂಸ್ಥೆ, ಮೊದಲು ATS ಇರ್ಬೋದು, ಆಮೇಲೆ NIA ಇರ್ಬೋದು, ಉದ್ದಕ್ಕೂ ಕೂಡ ಸುಳ್ಳು ಸಾಕ್ಷಿಗಳನ್ನು ಸೃಷ್ಟಿಸಿ ಸರಿಯಾದ ಪ್ರಕ್ರಿಯೆಗಳನ್ನು ಅನುಸರಿಸದೆ ಯಾರನ್ನು ಬಂಧಿಸಿದ್ದರೋ ಅವರನ್ನೇ ದೋಷಿ ಅಂತೇಳಿ ಪ್ರಕ್ರಿಯೆಯನ್ನು ಮೀರಿ, ಕಾನೂನನ್ನು ಮೀರಿ ನಿರಂತರವಾಗಿ ಅದನ್ನು ಸಾಬೀತು ಮಾಡುವುದಕ್ಕೆ ಪ್ರಯತ್ನ ಮಾಡ್ತಿದ್ರು. ಇದು ನಾನು ಹೇಳ್ತಿರೋ ಮಾತಲ್ಲ, ಆಮೇಲೆ ಅದನ್ನು ಹೇಳ್ತೀನಿ ನಿಮಗೆ. ಹೈಕೋರ್ಟ್ ಹೇಳಿದಂಥ ಮಾತು. ಮಾಲೆಗಾಂವ್ ಸ್ಫೋಟ ಪ್ರಕರಣದಲ್ಲಿ ಅದರಲ್ಲೂ ಕೂಡ NIA ಕೋರ್ಟ್ ಹೇಳೋದೇನಪ್ಪ ಅಂದರೆ, ಸಾಕಷ್ಟು ಸಾಕ್ಷಿಗಳು ಕಣ್ಣೆದುರಿಗಿದ್ದರೂ ಕೂಡ ಕೆಲವು ಸಾಕ್ಷಿಗಳನ್ನು ವಿಚಾರಣೆಯನ್ನೇ ಕೈ ಬಿಟ್ಬಿಟ್ರು.
ಮತ್ತು ಮಕೋಕಾವನ್ನು ಕೂಡ ಮಾಲೆಗಾಂವ್ ಸ್ಫೋಟದ ಆರೋಪಿಗಳ ಮೇಲೆ ಹಾಕಿದ್ರು, ಹಾಗೂ UAPA ಕೂಡ ಹಾಕಿದ್ರು. ಅದಕ್ಕೆ ಬೇಕಾಗಿರೋ ಪ್ರಕ್ರಿಯೆಗಳನ್ನು ಬೇಕಂತಲೇ ಅನುಸರಿಸ್ದಿರ ಅವೆರಡು ಕಾಯ್ದೆಗಳು ಅನ್ವಯ ಆಗದಂತೆ ಮಾಡಿದ್ರು. ಹಲವಾರು ಸಾಕ್ಷಿಗಳು ಉಲ್ಟಾ ಹೊಡೆಯೋದಕ್ಕೆ ಅವಕಾಶ ಮಾಡಿಕೊಡ್ಲಾಯಿತು. ಸಾಕ್ಷಿ ಪುರಾವೆಗಳನ್ನು ಸಂಗ್ರಹಿಸುವುದರಲ್ಲಿ ಸರಿಯಾದ ಪ್ರಕ್ರಿಯೆಯನ್ನು ಉದ್ದೇಶಪೂರ್ವಕವಾಗಿ ಅವರು ಮಾಡಿಲ್ಲ ಅನ್ನುವ ಭಾವನೆ ಬರ್ತಾ ಇದೆ. ಹೇಗಾದರೂ ತನಿಖೆಯನ್ನು ಮುಗಿಸಿ ಕೈ ಬಿಡಬೇಕು ಈ ಆರೋಪಿಗಳನ್ನ ಅನ್ನುವುದು ಎದ್ದು ಕಾಣುತ್ತೆ ಅಂತ ಹೈಕೋರ್ಟ್ ಒಂದು ಕಾಮೆಂಟ್ ಮಾಡುತ್ತೆ. ಒಂದು ಕಡೆ NIA ಸುಳ್ಳು ಸಾಕ್ಷಿಗಳನ್ನು, ತನಿಖಾ ವಿಧಾನಗಳನ್ನೆಲ್ಲ, ಪ್ರಕ್ರಿಯೆಗಳನ್ನು ಬಿಟ್ಟು ಬಂಧಿತರನ್ನು ಆರೋಪಿಗಳು ಅಂತೇಳಿ, ಅಪರಾಧಿಗಳು ಅಂತ ಸಾಬೀತು ಮಾಡುವುದಕ್ಕೆ ಹರಸಾಹಸ ಮಾಡುತ್ತೆ, ಕಾನೂನು ಬಾಹಿರವಾಗಿ ನಡ್ಕೊಳ್ಳುತ್ತೆ. ಮಾಲೆಗಾಂವ್ ಪ್ರಕರಣದಲ್ಲಿ ಬಂಧಿತರು ಆರೋಪಿಗಳಲ್ಲ, ಅಪರಾಧಿಗಳಲ್ಲ ಅಂತ ಅಂದ್ಬಿಟ್ಟು ಕೋರ್ಟ್ಗೆ ಮನವರಿಕೆ ಆಗೋಗಿ ಮಾಡೋದಕ್ಕೆ ಏನೆಲ್ಲ ಮಾಡಬಾರ್ದು ಅದನ್ನೆಲ್ಲ ಮಾಡುತ್ತೆ. ಇದು ಇವೆರಡರ ಹಿಂದುಗಡೆ ಇರುವಂತಹ ಒಂದು ಮೂಲಭೂತವಾದ ವ್ಯತ್ಯಾಸ. 2015ರಲ್ಲಿ ಮುಂಬೈ ಬ್ಲಾಸ್ಟ್ನ ಪ್ರಾಥಮಿಕ ಆದೇಶ ಒಂದು ಬರುತ್ತೆ, NIA ಕೋರ್ಟ್ ಕೊಡುತ್ತೆ. ಅದರಲ್ಲಿ ಒಬ್ಬರನ್ನ ಮಾತ್ರ ಅಕ್ವಿಟ್ ಮಾಡಿ ಇನ್ನು ಮಕೋಕಾ ಕೋರ್ಟು 15 ಜನರನ್ನು ಬಿಡುಗಡೆ ಮಾಡುತ್ತೆ, 12 ಜನರನ್ನು ಬಿಡುಗಡೆ ಮಾಡುತ್ತೆ. ಮುಂಬೈ ಹೈಕೋರ್ಟಲ್ಲಿ ಈ ಪ್ರಕರಣ ಬಂದಾಗ 12 ಜನರನ್ನು ಕೂಡ ಮುಂಬೈ ಹೈಕೋರ್ಟು ನಿರ್ದೋಷಿಗಳು ಅಂತ ಬಿಡುಗಡೆ ಮಾಡುತ್ತೆ. ಹಾಗೂ ಬಿಡುಗಡೆ ಮಾಡಬೇಕಾದ್ರೆ ತುಂಬ ಸ್ಪಷ್ಟವಾಗಿ ಹೈಕೋರ್ಟ್ ಹೇಳಿದಂಥ ಕೆಲವು ವಿಷಯಗಳನ್ನು ತಮ್ಮ ಮುಂದೆ ಹೇಳ್ತಾ ಇದ್ದೀನಿ. ದ ಟ್ರಯಲ್ ಕೋರ್ಟ್, ಮಕೋಕಾ ಕೋರ್ಟ್ ಏನಿದೆ, ಯಾಕಂದರೆ NIA ಕೋರ್ಟ್ ಇರೋ ಥರನೇ ಒಂದು ಮಕೋಕಾ ಕೋರ್ಟ್ ಇರುತ್ತೆ, NIA ಕೋರ್ಟ್ ಇರುತ್ತೆ. ದ ಟ್ರಯಲ್ ಕೋರ್ಟ್ ಹ್ಯಾಸ್ ಇಗ್ನೋರ್ಡ್ ಗ್ಲೇರಿಂಗ್ ಇನ್ಕನ್ಸಿಸ್ಟೆನ್ಸೀಸ್. ಸಾಕ್ಷಿಗಳು, ಆರೋಪಿಗಳು ಕೊಡ್ತಿದ್ದಂಥ ತಮ್ಮ ವರದಿಗಳಲ್ಲಿ ಎದ್ದು ಕಾಣುವಂತಹ ಒಂದು ವ್ಯತ್ಯಾಸಗಳಿರುವುದನ್ನು ಕೋರ್ಟು ಕಡೆಗಣಿಸಿದೆ. The entire prosecution case rests heavily on confession extracted under coercive conditions. ಹೈಕೋರ್ಟ್ ಹೇಳ್ತಿದೆ ಈ ಮಾತು. ಬಲಪ್ರಯೋಗದ ಮೂಲಕ ಆರೋಪಿಗಳಿಂದ ಪಡೆದುಕೊಂಡ ತಪ್ಪೊಪ್ಪಿಗೆಯನ್ನೇ ಪ್ರಧಾನವಾಗಿ ಆಧರಿಸಿ ಈ ವಿಚಾರಣೆ ನಡೆದಿದೆ. ಬೇರೆ ಯಾವುದೇ ಅದಕ್ಕೆ ಪೂರಕವಾದಂಥ ಸಾಕ್ಷಿ ಪುರಾವೆಗಳನ್ನು ಹುಡುಕುವುದರಲ್ಲಿ ವಿಫಲರಾಗಿದ್ದಾರೆ. ಮತ್ತು ಪ್ರತಿಯೊಬ್ಬ ಸಾಕ್ಷಿಯೂ ಕೂಡ, ಪ್ರತಿಯೊಬ್ಬ ಆರೋಪಿಯೂ ಕೂಡ ತನಗೆ ಎಂಥ ವಿಚಿತ್ರ ಚಿತ್ರಹಿಂಸೆಗಳನ್ನು ಮಾಡಿದ್ರು ಅಂತ ಬಿಟ್ಟು ತುಂಬ ಸ್ಪಷ್ಟವಾಗಿ ಹೇಳಿದ್ದಾರೆ. ಮಕೋಕಾ ವಾಸ್ ಮಿಸ್ಯೂಸ್ಡ್ ಆ್ಯಂಡ್ ಎವಿಡೆನ್ಸ್ ವಾಸ್ ಫ್ಯಾಬ್ರಿಕೇಟೆಡ್ ಆರ್ ಮ್ಯಾನಿಪ್ಯುಲೇಟೆಡ್. ಮಕೋಕಾ ಕಾಯ್ದೆಯನ್ನು ಹಾಕಿ ಇವರಿಗೆ ಯಾವುದೇ ರೀತಿ ಜಾಮೀನು ನಿರಾಕರಿಸುವುದಕ್ಕಾಗಿ ಮಕೋಕಾ ಕಾಯ್ದೆಯ ದುರ್ಬಳಕೆ ಮಾಡಿಕೊಳ್ಳಲಾಗಿದೆ. ಅದಕ್ಕೆ ಪೂರಕವಾಗಿ ಒಂದು ಪ್ರಕ್ರಿಯೆಗಳನ್ನು ಫ್ಯಾಬ್ರಿಕೇಟ್ ಮಾಡಲಾಗಿದೆ ದುರುದ್ದೇಶಪೂರ್ವಕದಿಂದ. ಏನೆಲ್ಲ ಮಾಡಿದ್ದಾರೆ ಅಂತಂದರೆ ಮುಂಬೈ ಹೈಕೋರ್ಟು ಈ ವಿಷಯದ ಬಗ್ಗೆ, ಮುಂಬೈ ಬ್ಲಾಸ್ಟ್ ಬಗ್ಗೆ ಮಾತಾಡ್ತಾ ಹೇಳ್ತಾರೆ, ಸಾಕ್ಷಿಗಳ ವರದಿಗಳನ್ನು, ಕಣ್ಣಾರೆ ಕಂಡ ಸಾಕ್ಷಿಗಳು ಅಥವಾ ಸರ್ಕಮ್ಸ್ಟೆನ್ಷಿಯಲ್ ಸಾಕ್ಷಿಗಳು 100 ದಿನಗಳ ಆದ ಮೇಲೆ ಸಾಕ್ಷಿಗಳನ್ನು ಕೈಗೆತ್ತಿಕೊಳ್ತಾರೆ. ಪ್ರಧಾನವಾಗಿ 4 ವಿಷಯಗಳಲ್ಲಿ ಇವರು ಮಾಡಿರೋದನ್ನು ತುಂಬ ಸ್ಪಷ್ಟವಾಗಿ ನಿರಾಕರಿಸ್ತಾರೆ. ಒಂದು, ಸಾಕ್ಷಿ ಪುರಾವೆಗಳ ಸಂಗ್ರಹದಲ್ಲಿ ಎವಿಡೆನ್ಸ್ ಆ್ಯಕ್ಟ್ ಪ್ರಕಾರ ಅನುಸರಿಸಬೇಕಾಗಿರುವಂತಹ ಕ್ರಮಗಳನ್ನು ಅನುಸರಿಸಿಲ್ಲ. ಎರಡನೇದು, ಈ ಮಕೋಕಾ ಕಾಯ್ದೆ ಇತ್ಯಾದಿಗಳನ್ನು ಅನ್ವಯಿಸಬೇಕಾದ್ರೆ ಪ್ರಕ್ರಿಯೆಗಳನ್ನು ಅನುಸರಿಸಬೇಕು. ಯಾವುದೇ ಪ್ರಕ್ರಿಯೆಗಳನ್ನು ಅನುಸರಿಸ್ದಿರ ಎಲ್ಲ ಮುಗಿದಾದ ಮೇಲೆ ಪ್ರಿಡೇಟೆಡ್ ಆಗಿ ಅದನ್ನು ತಂದುಕೊಂಡಿದ್ದಾರೆ. ಮೂರನೇದಾಗಿ, ಸಾಕ್ಷಿಗಳ ಪೆರೇಡ್ ನಡೆಯುತ್ತೆ, ಆರೋಪಿಗಳ ಪೆರೇಡ್ ನಡೆಯುತ್ತೆ ಸಾಕ್ಷಿಗಳು ಗುರುತಚ್ಚೋದಕ್ಕೆ. ಆ ಪೆರೇಡ್ ನಡೆಸುವುದಕ್ಕೆ ನೇಮಕವಾದಂಥ ಅಧಿಕಾರಿ ರಿಟೈರ್ ಆದಮೇಲೆ ಆತನ ಕರ್ಕೊಂಬರಲಾಗಿದೆ. ಆತನ್ನು ಜುಲೈನಲ್ಲಿ ಈ ಪೆರೇಡ್ ನಡೆದ್ರೆ ಆತ ಫೆಬ್ರವರಿನಲ್ಲೇ ರಿಟೈರ್ ಆಗಿರ್ತಾನೆ. ಮತ್ತು ಆತನ ನವಂಬರಕ್ಕೆ ಮರು ನೇಮಕ ಮಾಡ್ಕೋತಾರೆ. ಆತ ಯಾವಾಗ ಈ ಪೆರೇಡ್ನ ನಡೆಸ್ದ ಆಗ ಈತನಿಗೆ ಆ ಅಧಿಕಾರವೇ ಇರಲಿಲ್ಲ. ಮತ್ತು ಇವರ ಹತ್ರ ಬಾಂಬ್ ಇತ್ತು ಅನ್ನೋದಕ್ಕಾಗಲಿ, ಆ ಬಾಂಬ್ನ ಎಲ್ಲಿಂದ ತೊಗೊಂಡೋಗಿ ಎಲ್ಲಿ ಹಾಕಿದ್ರು, ಮೊದಲೇ ಇವ್ರಿಗೆ ಈ ಯಾವ ಕಾರಣ ಪರಿಣಾಮ, ಕ್ರಿಯೆ ಮತ್ತು ಕರ್ಮ, ಈ ಯಾವ ಸಾಂಗತ್ಯವೂ ಕೂಡ ಇಲ್ಲ ಈ ಒಟ್ಟಾರೆ ವಿಚಾರಣೆಗಳಲ್ಲಿ. ದುರುದ್ದೇಶಪೂರ್ವಕವಾಗಿ ಇವರುಗಳನ್ನು ಹಿಡಿದಾಕಬೇಕು ಅನ್ನೋ ಒಂದೇ ಕಾರಣಕ್ಕೆ ಮಾಡಿದ್ದಾರೆ. ಹೀಗಾಗಿ ಮಕೋಕಾ ಕೋರ್ಟ್ ಏನಿದೆ ಮತ್ತು ಮಕೋಕಾ ಕಾಯ್ದೆ ಏನಿದೆ, ಇದು ಅತ್ಯಂತ ಆಘಾತಕಾರಿಯಾಗುವಂತಹ ರೀತಿಯಲ್ಲಿ ವರ್ತಿಸಿದೆ ಮಕೋಕಾ ಕೋರ್ಟು. ಯಾಕಂತಂದರೆ ಈ 13 ಜನ 2006-7ರಲ್ಲಿ ಬಂಧನಕ್ಕೊಳಗಾದರೆ 2025 ತನಕ ಇವ್ರಿಗೆ ಜಾಮೀನು ಸಿಕ್ಕಿಲ್ಲ. 2015ರಲ್ಲಿ
NIA ಕೋರ್ಟು ಒಬ್ಬರನ್ನ ಬಿಡುಗಡೆ ಮಾಡ್ತು, 12 ಜನರಲ್ಲಿ ಸುಮಾರು ಒಂದು 8 ಜನರಿಗೆ ಜೀವಾವಧಿ, ಉಳಿದೋರಿಗೆ ಮರಣದಂಡನೆ ಶಿಕ್ಷೆಯನ್ನು ಕೂಡ ಘೋಷಣೆ ಮಾಡಿತ್ತು. ಅದು ಏನು, ಈ ರೀತಿಯಾದಂಥ ಬಲವಂತದ ತಪ್ಪೊಪ್ಪಿಗೆ ಹೇಳಿಕೆ, ಸಾಕ್ಷಿದಾರರಿಗೆ ಯಾವುದೇ ಹಿನ್ನೆಲೆ ಇಲ್ದಿರೋರು ಮತ್ತು ಸಾಕ್ಷಿಗಳು ಯಾವ ರೀತಿ ಇವರು ಪಂಚನಾಮೆ ಮಾಡಿದ್ರು ಅನ್ನೋದ್ರ ಬಗ್ಗೆ ಮುಂಬೈ ಹೈಕೋರ್ಟ್ ಹೇಳ್ತಿದೆ ಅಂತಂದರೆ, ಆ ಸಾಕ್ಷಿಗಳೆಲ್ಲರೂ ಕೂಡ ಸ್ಟಾಕ್ ವಿಟ್ನೆಸ್ ಅನ್ನೋ ಪದ ಬಳಸುತ್ತೆ ಮುಂಬೈ ಹೈಕೋರ್ಟ್. ಪೊಲೀಸ್ ಸಾಕ್ಷಿಗಳವರು, ಅವರು ಸ್ವತಂತ್ರವಾಗಿ ನೋಡಿರೋದೇ ಅಲ್ಲ, ಅವ್ರ ವೃತ್ತಿನೇ ಇದು, ಅಥವಾ ಪೊಲೀಸರ ಋಣದಲ್ಲಿರೋರು ಅಥವಾ ಹಂಗನಲ್ಲಿರೋರು ಅಥವಾ ಬೆದರಿಕೆಗೆ ಬಗ್ಗುವಂಥವ್ರು. ಅವರುಗಳ ಮೇಲೆ ಬೇರೆ ಬೇರೆ ಕೇಸುಗಳಿದ್ದಾವೆ, ಬೇರೆ ಬೇರೆ ಪ್ರಕರಣಗಳಲ್ಲಿ. ಹೀಗಾಗಿ ಈ ಸಾಕ್ಷಿಗಳ ವಿಶ್ವಾಸಾರ್ಹತೆಯೇ ಪ್ರಶ್ನೆಯಲ್ಲಿರಬೇಕಾದ್ರೆ ಅವರನ್ನು ಆಧರಿಸಿ ಮರಣದಂಡನೆ, ಜೀವಾವಧಿ ಇವುಗಳನ್ನೆಲ್ಲ ಕೊಡಬೇಕಾದ್ರೆ ಅನುಮಾನಕ್ಕೆ ಆಸ್ಪದವಿಲ್ಲದಂತೆ ಸಾಬೀತಾಗಬೇಕು. ಸಾಕ್ಷಿ, ಪುರಾವೆ, ತರ್ಕ, ಮೋಟಿವು, ಯಾವ ಉದ್ದೇಶ, ಕ್ರಿಯೆನಲ್ಲಿ ಒಂದೊಂದಕ್ಕೂ ಕೂಡ ಹೆಂಗೆ ಅದಕ್ಕೆ ಪುರಾವೆಗಳಿದೆ. ಇವರು ಹೋದರು, ಅಲ್ಲಿದ್ದರು, ಇವ್ರ ಜೊತೆ ಮಾತಾಡಿದ್ರು, ಅದಕ್ಕೊಂದು ಕಾಲ್ ರೆಕಾರ್ಡ್ಗಳು, ಅದ್ರ ಜೊತೆ ಇವ್ರಿಗೆ ಸಂಪರ್ಕಗಳು, ಸಂಪರ್ಕ ಎಲ್ಲಾಯಿತು, ಬಾಂಬ್ ಎಲ್ಲಿ ತೊಗೊಂಡು ಫಿಕ್ಸ್ ಮಾಡಿದ್ರು, ಆಮೇಲೆ ಎಲ್ಲೋದ್ರು, ಇವೆಲ್ಲವನ್ನೂ ಕೂಡ ಅನುಮಾನಕ್ಕೆ ಆಸ್ಪದವಿಲ್ಲದಂತೆ ಸಾಬೀತು ಮಾಡಿದಾಗ ಮಾತ್ರ ಶಿಕ್ಷೆ ಕೊಡಬೇಕು. ಅವು ಯಾವುದನ್ನೂ ಮಾಡಿಲ್ಲ. 19 ವರ್ಷ ಜಾಮೀನಿಲ್ಲದೆ ಈ ನಿರ್ದೋಷಿಗಳು ಜೈಲಿನಲ್ಲಿ ಕಳೆದಿದ್ದಾರೆ. ಅದರಲ್ಲಿ ಒಬ್ಬ ಆರೋಪಿ ಆದರೆ ಅನ್ಸಾರಿ ಎನ್ನುವಂಥ ಒಬ್ಬ ಇವತ್ತು ನಿರ್ದೋಷಿ ಯಾರಿದ್ದಾರೆ, ಆ ನಿರಪರಾಧಿ, ಆತ ಅರೆಸ್ಟ್ ಆದಾಗ ಆತನ ಹೆಂಡತಿ ಗರ್ಭಿಣಿ. ಈಗ ಹೋಗ್ಬೇಕಾದ್ರೆ ಆ ಮಗಳು ಈಗ ಮದುವೆಗೆ ಬಂದಿದ್ದಾಳೆ. ಮಗಳ ಜೊತೆ ಇವ್ರಿಗೆ ಸಂಪರ್ಕವೇ ಇಲ್ಲ. ಈ 19 ವರ್ಷ ತುಂಬು ಯೌವನವನ್ನು ಬದುಕು ಕಟ್ಕೊಳ್ಬೇಕಾಗಿರುವಂಥ ಸಂದರ್ಭದಲ್ಲಿ ಈ 19 ವರ್ಷದಲ್ಲಿ ಹಲವಾರು ಜನಕ್ಕೆ ಬರಬಾರ್ದು ಕಾಯಿಲೆಗಳು ಬಂದು ಹೋಗಿದ್ದಾವೆ. ಇದಕ್ಕೆಲ್ಲ ಯಾರು ಹೊಣೆ? ಪ್ರೊಫೆಸರ್ ಸಾಯಿಬಾಬಾ ಅವರ ಕತೆ ನಮಗೆ ಗೊತ್ತಿದೆ. ಪಾದ್ರಿ ಸ್ಟ್ಯಾನ್ ಸ್ವಾಮಿ ಅವರ ಕತೆ ಗೊತ್ತಿದೆ. ಜೈಲಿನಲ್ಲಿ ಯಾವ ರೀತಿ ಇವರುಗಳನ್ನು ವಿಶೇಷವಾಗಿ ತಾರತಮ್ಯ ಮತ್ತು ಸರಿಯಾದಂಥ ಆರೋಗ್ಯದ ನಿಯಮಗಳನ್ನು ಪಾಲಿಸದಿರ ನೋಡ್ಕೊಂಡಾಯಿತು ಅಂದರೆ, ಸಾಯಿಬಾಬಾ ಅವರು ಬಿಡುಗಡೆಯಾಗಿ ಬಂದ 7 ತಿಂಗಳಲ್ಲಿ ತೀರ್ಕೊಂಡ್ರು. ಎಷ್ಟು ಕೆಟ್ಟದಾಗಿ ಅವರು 90% ಅಪಾಂಗಕ್ಕೆ ಗುರಿಯಾದಂಥವ್ರು. ಸ್ಟ್ಯಾನ್ ಸ್ವಾಮಿಯವರು 83 ವರ್ಷ ಮುದುಕರು, ಪಾರ್ಕಿನ್ಸನ್ ಡಿಸೀಸ್ಗೆ ಗುರಿಯಾದಂಥವ್ರು. ಅವ್ರಿಗೆ ಲೋಟದಲ್ಲಿ ಕೈಯಲ್ಲಿ ಹಿಡ್ಕೊಂಡ್ರೆ ನಡುಗುತ್ತೆ ಲೋಟ ಅಂತೇಳಿ ಒಂದು ಸ್ಟಾ ಬೇಕು ಅಂತ ಕೇಳಿದ್ದಕ್ಕೆ NIA ಕೋರ್ಟ್ ಅದನ್ನು ವಿರೋಧಿಸುತ್ತೆ. 1 ತಿಂಗಳು ಕೋರ್ಟಲ್ಲಿ ಅದರ ಬಗ್ಗೆ ವಾದ ವಿವಾದಗಳು ನಡೆಯುತ್ತೆ. ಆಮೇಲೆ ನೋಡಿದ್ರೆ ಇವರು ಸುಪ್ರೀಂ ಕೋರ್ಟು, ಹೈಕೋರ್ಟು ಸಾಯಿಬಾಬಾ ಅವ್ರದ್ದು ಏನೂ ಕೂಡ ಅವರು ನಿರ್ದೋಷಿ ಅಂತ ಬಿಡುಗಡೆ ಮಾಡುತ್ತೆ. 10 ವರ್ಷ ಜೈಲಲ್ಲಿರ್ತಾರೆ. 10 ವರ್ಷ ಜೈಲಲ್ಲಿದ್ದ ಕಾರಣಕ್ಕೋಸ್ಕರನೇ ಆದಂಥ ಅನಾಹುತ, ಆರೋಗ್ಯದ ಅನಾಹುತಗಳಿಗಾಗಿ ಬಲಿಯಾಗ್ತಾರೆ. ಈ 19 ಜನರಲ್ಲಿ, ಈ 13 ಜನರಲ್ಲಿ ಈ 19 ವರ್ಷಗಳ ಈ ವ್ಯವಸ್ಥೆ, ಅದರಲ್ಲೂ ವಿಶೇಷವಾಗಿ NIA, ಅದರಲ್ಲೂ ಕೂಡ ಮೋದಿ ಸರ್ಕಾರದ ಸೈದ್ಧಾಂತಿಕ ಪ್ರಭಾವಕ್ಕೆ ಒಳಗಾಗಿರುವ NIA ಮಾಡಿರುವಂತಹ ಈ ಆಕ್ರಮಣ, ಅನ್ಯಾಯಕ್ಕೆ ಇನ್ನೆಷ್ಟು ಜನ ಬಲಿಯಾಗಬೇಕು? ಅದರಲ್ಲಿ ಬಾಂಬೆ ಹೈಕೋರ್ಟ್ ಈ ಪ್ರಶ್ನೆಗಳನ್ನು ತುಂಬ ಸ್ಪಷ್ಟವಾಗಿ ಜನತೆಯ ಮುಂದಿಡುತ್ತೆ, ದೇಶದ ಮುಂದಿಟ್ಟಿದೆ. ಸರ್ಕಾರ ಏನು ಮಾಡಬೇಕು? ಇನ್ಫ್ಯಾಕ್ಟ್ NIA, ಮಹಾರಾಷ್ಟ್ರ ಸರ್ಕಾರ ಈ ರೀತಿ ಆಗಿರುವ ತಪ್ಪುಗಳನ್ನು ಒಪ್ಕೊಳ್ಳೋದಿರ ಸುಪ್ರೀಂ ಕೋರ್ಟ್ಗೆ ಮನವಿ ಸಲ್ಲಿಸುತ್ತೆ, ಈ ಆದೇಶವನ್ನು ತಡೆ ಹಿಡಿಬೇಕು ಅಂತೇಳಿ. ಸುಪ್ರೀಂ ಕೋರ್ಟು ಈ ಆದೇಶವನ್ನು ತಡೆ ಹಿಡಿದಿದೆ. ಆದರೆ ಅದರಲ್ಲಿ ಒಂದೇ ಒಂದು ಒಳ್ಳೆ ಕೆಲಸ ಮಾಡಿರೋದೇನಪ್ಪ ಅಂತಂದರೆ, ಇದರ ಅರ್ಥ ಅದರಲ್ಲಿ ಅವ್ರು ಎತ್ತಿದ್ದೇನಪ್ಪ ಅಂದರೆ, ಮಕೋಕಾ ಮೇಲೆ ಏನು ಬಾಂಬೆ ಹೈಕೋರ್ಟ್ ಮಾಡಿರುವಂತಹ ಕೆಲವು ಟಿಪ್ಪಣಿಗಳೇನಿದ್ದಾವೆ, ಇತರ ಎಲ್ಲ ಪ್ರಕರಣಗಳ ಮೇಲೂ ಕೂಡ ಅದರ ಪ್ರಭಾವ ಬೀರುವ ಸಾಧ್ಯತೆ ಇದೆ. ಆದ್ದರಿಂದ ನಾವೇನು ಮತ್ತೆ ಇವರು ಜೈಲಿಗೆ ಹೋಗಬೇಕು ಅಂತ ಹೇಳ್ತಿಲ್ಲ, ಆದರೆ ಮಕೋಕಾ ಬಗ್ಗೆ ಅವರು ಮಾಡಿರುವ ಟಿಪ್ಪಣಿಗಳನ್ನು ತಡೆ ಹಿಡಿಯುವುದಕ್ಕೆ ನೀವು ಆದೇಶವನ್ನು ತಡೆ ಹಿಡಿಬೇಕು ಅಂತ ಹೇಳಿದ್ದಾರೆ. ಹೀಗಾಗಿ ಸುಪ್ರೀಂ ಕೋರ್ಟು ಈ ನಿರ್ದೋಷಿಗಳು ಅಂತ ಬಿಡುಗಡೆ ಆದವರು ಮತ್ತೆ ಏನು ಜೈಲಿಗೆ ಹೋಗಬೇಕಾಗಿಲ್ಲ, ಆದರೆ ಈ ಆದೇಶವನ್ನು ಮತ್ತೆ ಒಂದು ಮೇಲ್ಮನವಿಯನ್ನು ನಾವು ಪರಿಗಣಿಸ್ತೀವಿ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ಹೀಗಾಗಿ ಮಕೋಕಾ ಮುಂದೆಯೂ ಇದೇ ರೀತಿ ಅಮಾಯಕರನ್ನು ಚಿತ್ರಹಿಂಸೆ ಕೊಟ್ಟು ಅವರ ಜೀವನವನ್ನು ಹಾಳು ಮಾಡುವ ಅವಕಾಶವನ್ನು ಉಳಿಸಿಕೊಳ್ಳುವುದಕ್ಕಾಗಿ ಮಹಾರಾಷ್ಟ್ರ ಹೈಕೋರ್ಟು ಮೇಲ್ಮನವಿಯನ್ನು ಸಲ್ಲಿಸಿದೆ. ಇದು ಒಂದು ರೀತಿಯಲ್ಲಿ ಮುಸ್ಲಿಮರು ಆರೋಪಿಗಳು ಅನ್ನೋ ಕಾರಣಕ್ಕೆ ಈ ದೇಶದ ತನಿಖಾ ವ್ಯವಸ್ಥೆ, ಸರ್ಕಾರ ನಡ್ಕೊಳ್ಳೋದು ಒಂದು ರೀತಿಯಾದರೆ, ಮಾಲೆಗಾಂವ್ ಬ್ಲಾಸ್ಟ್ ಪ್ರಕರಣಕ್ಕೆ ಬನ್ನಿ. ಮಾಲೆಗಾಂವ್ ಬ್ಲಾಸ್ಟ್ ಪ್ರಕರಣಕ್ಕೆ ಸ್ವಲ್ಪ ಮುಂಚೆ 2002ರಲ್ಲಿ ಗುಜರಾತಿನಲ್ಲಿ ಮುಸ್ಲಿಮರ ನರಮೇಧ ಏನು ಮುಖ್ಯಮಂತ್ರಿ ಆಗಿದ್ದಂಥ ಆಗಿನ ನರೇಂದ್ರ ಮೋದಿ ಅವರು ಮುಖ್ಯಮಂತ್ರಿ ಆಗಿದ್ದರು, ಅವರ ನೇತೃತ್ವದಲ್ಲಿ ಆದ ನಂತರದಲ್ಲಿ 2004ರಲ್ಲಿ
UPA ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ವಿಶೇಷವಾಗಿ ತಮಿಳುನಾಡು, ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಮಹಾರಾಷ್ಟ್ರ, ಈ ಕಡೆ ಹೈದರಾಬಾದು, ಮುಸ್ಲಿಮರು ಹೆಚ್ಚಿರುವಂತಹ ಜಾಗಗಳಲ್ಲಿ ಬಾಂಬ್ ಬ್ಲಾಸ್ಟ್ಗಳಾಗಕ್ಕೆ ಶುರುವಾದವು. ಪ್ರಾರಂಭದಲ್ಲಿ ಆಗಲೂ ಕೂಡ ನಿಮಗೆ ಕರ್ನಾಟಕದಲ್ಲೂ ಜ್ಞಾಪಕ ಇರ್ಬೋದು, 2008ರಲ್ಲಿ ಎಲ್ಲೆಲ್ಲೋ ಬಾಂಬ್ ಬ್ಲಾಸ್ಟ್ ಆದರೆ ಇಂಡಿಯನ್ ಮುಜಾಹಿದ್ದೀನ್ ಅಂತೇಳಿ 8 ಜನನ 10 ಜನನ್ನೆಲ್ಲ ಅರೆಸ್ಟ್ ಮಾಡಿದ್ರು. ಆ ಥರ ಅರೆಸ್ಟ್ ಮಾಡಿದಾಗ ನಿಮಗೆ ಜ್ಞಾಪಕ ಇರ್ಬೋದು, ಹಲವರಲ್ಲಿ ಅವರ ಮನೆಯಿಂದ ಅತ್ಯಂತ ಪ್ರಚೋದನಕಾರಿ ಸಾಹಿತ್ಯವನ್ನು, ಪ್ರಚೋದನಕಾರಿ ಸಾಮಗ್ರಿಗಳನ್ನು ನಾವು ವಶಪಡಿಸ್ಕೊಂಡ್ವಿ. ಏನೇನು ವಶಪಡಿಸ್ಕೊಂಡ್ವಿ ಅಂದರೆ ಟೋಪಿ, ನಮಾಜ್ ಮಾಡೋಕ್ಕೆ ಬಳಸೋ ಟೋಪಿ, ಕುರಾನು, ಮನೇಲಿದ್ದಂಥ ಏನು ತರಕಾರಿ ಬಳಸೋ ಕತ್ರಿ ಇತ್ಯಾದಿಗಳನ್ನ ಇಟ್ಕೊಂಡು ಮತ್ತು ಪತ್ರಿಕೆಗಳು, ಇದನ್ನು ಇಟ್ಕೊಂಡು ಪ್ರಚೋದನ, ಇನ್ಕ್ರಿಮಿನೇಟಿಂಗ್ ಎವಿಡೆನ್ಸ್ ಅಂತ ಹೇಳಿದ್ರು. ಕೆಲವು ಗೋಧಿ ಮಾಧ್ಯಮಗಳೇನಿದ್ದಾವೆ ಆಗಲೇ ಇಲ್ಲ ಬಾಂಬ್ ಸಿಕ್ತು, AK-47 ಸಿಕ್ತು ಅಂತೆಲ್ಲ ಹೇಳಿದ್ರು. ಆದರೆ ಕರ್ನಾಟಕ ಪೊಲೀಸರು ಅದು ಯಾವುದೂ ನಮಗೆ ಸಿಕ್ಕಿಲ್ಲ, ನಮಗೆ ಸಿಕ್ಕಿರೋದು ಇವೆ ಅಂತಂದರು. ಅವೇಂಗೆ ಇನ್ಕ್ರಿಮಿನೇಟಿಂಗ್ ಎವಿಡೆನ್ಸ್ ಅನ್ನೋ ಪ್ರಶ್ನೆಯನ್ನು ಕೇಳಿದ್ದು ವಾರ್ತಾಭಾರತಿ ಅಂತ ಪತ್ರಿಕೆ ಮತ್ತು ಕೇವಲ 2 ಪತ್ರಿಕೆಗಳು ಮಾತ್ರ. ಅದಾದ ನಂತರ ಅವರೆಲ್ಲ ಬಿಡುಗಡೆಯಾದರು. ಯಾವ್ಯಾವ ಪತ್ರಿಕೆಗಳಲ್ಲಿ ಇವರು ಮಹಾನ್ ದೋಷಿಗಳು, AK-47 ಇಂಜಿನಿಯರ್ಗಳಾದರು, ಇವೆಲ್ಲ ಮಾಡ್ತಿದ್ರು ಅಂತ ಮುಖಪುಟದಲ್ಲಿ ವಾರಗಟ್ಟಲೆ ಪ್ರಕಟಣೆ ಮಾಡಿದ್ರು. ಇವರು ಬಿಡುಗಡೆಯಾಗಿದ್ದನ್ನು ಒಂದು ಕಾಲಂ ಸುದ್ದಿ ಮಾಡಲಿಲ್ಲ. ಹೀಗಾಗಿ ಏನಾಗ್ತಿದೆ, ಬಿಡುಗಡೆಯಾದರೂ ಕೂಡ ಶಿಕ್ಷೆ ಮುಂದುವರಿಯುತ್ತೆ ಸಮಾಜದಲ್ಲಿ. ಶಾಶ್ವತವಾಗಿ ಒಂದು ಸಮುದಾಯದ ಸದಸ್ಯ ಅನ್ನುವ ಕಾರಣಕ್ಕಾಗಿ ಈ ರೀತಿ ಒಂದು ಹಣೆಪಟ್ಟಿ ಹಚ್ಚುವುದರಿಂದ ಬಿಡುಗಡೆ ಆಗಿರೋದೇ ಇಲ್ಲ ಸಮಾಜದಲ್ಲಿ. ಮತ್ತೊಮ್ಮೆ ಯಾಕಂದರೆ ಈ ಥರದ ಹಲವಾರು ಪ್ರಕರಣಗಳು ನಡೆದಿವೆ. ಮತ್ತೆ ಬೇರೆ ಎಲ್ಲೇ ನಡೆದರೂ ಕೂಡ ಇವ್ರನ್ನೇ ತಗೊಂಡೋಗ್ಬಿಟ್ಟು ಬಂಧನೆ ಮಾಡುವಂಥದ್ದು, ಬಿಡುಗಡೆಯಾಗಿದ್ದರೂ ಕೂಡ ಅದನ್ನು ಪರಿಗಣನೆಗೆ ತೆಗೆದುಕೊಳ್ತಾ ಇರೋದು ನಡೀತಾ ಇದೆ. ಆದರೆ ಅದೇ ರೀತಿ ಈ ರೀತಿ ಎಲ್ಲ 2004ರಿಂದ ಸ್ಫೋಟಗಳು, ಸಂಜೋತಾ ಎಕ್ಸ್ಪ್ರೆಸ್ ಸ್ಫೋಟ ಆಯಿತು, ಹೈದರಾಬಾದ್ನ ಮಕ್ಕಾ ಮಸ್ಜಿದ್ ಸ್ಫೋಟ ಆಯಿತು, ಅಜ್ಮೀರ್ ಮಸೀದಿನಲ್ಲಿ ಸ್ಫೋಟ ಆಯಿತು, ಮಾಲೆಗಾವ್ನಲ್ಲೇ 2006ರಲ್ಲಿ ಒಂದು ಸ್ಫೋಟ ಆಯಿತು, 2008ರಲ್ಲೂ ಕೂಡ ಮಾಲೆಗಾಂವ್ ಮಸೀದಿ ಎದುರುಗಡೆ ಸ್ಫೋಟ ಆಯಿತು. ಆದರೆ ಆಗ ಮಹಾರಾಷ್ಟ್ರದ ಆ್ಯಂಟಿ ಟೆರರಿಸಮ್ ಸ್ಕ್ವಾಡಲ್ಲಿ ATSಲ್ಲಿ ಹೇಮಂತ್ ಕರ್ಕರೆ ಅಂತ ಬಹಳ ನಿಸ್ಪೃಹವಾದಂಥ, ಅತ್ಯಂತ ದಕ್ಷರಾದಂಥ ನಿಷ್ಪಕ್ಷಪಾತಿ ಅಧಿಕಾರಿ ಇದ್ದರು. ಅವರು ಈ ಪ್ರಕರಣಗಳು ಇದಾಗ್ತಿರೋ ರೀತಿಗಳನ್ನು ನೋಡಿ, ಕಣ್ಣಿಗೆ ಕಂಡ ಸಾಕ್ಷಿಗಳನ್ನು ಆಧರಿಸಿ ಅವರು ಕಂಡುಕೊಂಡಂಥ ಸಂಗತಿ ಏನಪ್ಪ ಅಂತಂದರೆ, ಇದು ಮುಸ್ಲಿಮರು ಇರುವಂತಹ ಸಂಘಟನೆಗಳು ನಡೆಸ್ತಿರೋ ಭಯೋತ್ಪಾದನೆಯಲ್ಲ, ಬದಲಿಗೆ ಇದರ ಹಿಂದೆ ಅಭಿನವ್ ಭಾರತ್ ಅನ್ನುವಂತಹ ಸಂಘ ಪರಿವಾರದ ABVP ಇತ್ಯಾದಿಗಳಿಗೆ ಸೇರಿ, ಆನಂತರ ಅದನ್ನು ಬಿಟ್ಟು ABVP ಇತ್ಯಾದಿ, ಅಭಿನವ್ ಭಾರತ್ ಇತ್ಯಾದಿ ಸಂಘಟನೆಗಳಿಗೆ ಸೇರಿಕೊಂಡಂತಹ ಕೆಲವು ಧರ್ಮದಿಂದ ಹಿಂದೂಗಳಾಗಿರುವ, ಆದರೆ ವೃತ್ತಿಯಿಂದ ಈ ರೀತಿ ಮುಸ್ಲಿಮರ ಮೇಲೆ ಅಥವಾ ಮುಸ್ಲಿಂ ಲೊಕ್ಯಾಲಿಟಿಗಳಲ್ಲಿ ಭಯೋತ್ಪಾದನೆ ಮಾಡುವ ಸಂಘಟನೆಗಳಿಂದ ಆಗಿರುವ ಕೃತ್ಯ ಅನ್ನೋದನ್ನು ಕಂಡುಹಿಡಿತಾರೆ. ಅದರ ಭಾಗವಾಗಿಯೇ ಮಾಲೆಗಾಂವ್ ಬ್ಲಾಸ್ಟ್ನಲ್ಲಿ ಮೊದಲು ಈ ಪ್ರಜ್ಞಾ ಸಿಂಗ್ ಠಾಕೂರ್ ಅಂತ ಅಂದ್ಬಿಟ್ಟು ಯಾರಿದ್ದಾರೆ ಅವರು, ಆಮೇಲೆ ಇದೇ BJP ಆಕೆ ಮೇಲೆ ಇನ್ನೂ ವಿಚಾರಣೆ ನಡೀತಿರ್ಬೇಕಾದ್ರೆ ಆಕೆಯನ್ನು MP ಮಾಡಿದ್ರು ಮಧ್ಯಪ್ರದೇಶದಿಂದ. ಆಕೆ ನಾಥುರಾಮ್ ಗೂಡ್ಸೆನೇ ನನ್ನ ಹೀರೋ, ಗಾಂಧಿಯನ್ನು ಕೊಂದಿದ್ದು ಸರಿಯಾದಂಥ ರೀತಿ ಅಂತೆಲ್ಲ ತನ್ನ ಭಯೋತ್ಪಾದನಾ ಮನಸ್ಥಿತಿಯನ್ನು ಜಗತ್ತಿಗೆ ಜಾಹೀರು ಮಾಡ್ಕೊಂಡ್ರು. ತನಗೆ ಆರೋಗ್ಯ ಸರಿ ಇಲ್ಲ, ಆದ್ದರಿಂದ ನಾನು ವಿಚಾರಣೆಗೆ ಬರೋಕ್ಕಾಗಲ್ಲ ಅಂದರು. ಎಲ್ಲೋ ಹೋಗ್ಬಿಟ್ಟು ವಾಲಿಬಾಲ್ ಆಟಗಳಾಡ್ತಿದ್ರು. ಇವೆಲ್ಲ ನೀವು ಪತ್ರಿಕೆಗಳಲ್ಲಿ ನೋಡಿರ್ತೀರಿ. ಅವರನ್ನು ಅರೆಸ್ಟ್ ಮಾಡಿದ್ರು. ಅದಾದ ನಂತರದಲ್ಲಿ ಅವರು ಕೊಟ್ಟಂಥ ಲೀಡ್ ಇಟ್ಕೊಂಡು ಅರೆಸ್ಟ್ಗಳನ್ನ ಮಾಡ್ತಾ ಹೋಗ್ತಿದ್ದಂಗೆ ಸ್ವಾಮಿ ಅಸೀಮಾನಂದ ಅಂತ ಒಬ್ಬ ವ್ಯಕ್ತಿಯನ್ನು ಅರೆಸ್ಟ್ ಮಾಡಲಾಯಿತು. ಸ್ವಾಮಿ ಅಸೀಮಾನಂದ ಅನ್ನುವ ವ್ಯಕ್ತಿ ಕೊಟ್ಟಂಥ ತಪ್ಪೊಪ್ಪಿಗೆ ಹೇಳಿಕೆಯಲ್ಲಿ ಆಮೇಲೆ ಆತನ ಕ್ಯಾರವಾನ್ ಪತ್ರಿಕೆಯವರು ಸುದೀರ್ಘವಾದಂಥ ಇಂಟರ್ವ್ಯೂ ಮಾಡಿದ್ರು. ಯಾವುದೇ ಒತ್ತಡ ಇಲ್ಲದಂತೆ ಆತ ಸಂಪೂರ್ಣವಾಗಿ ಒಂದು ರೀತಿಯ ಪಶ್ಚಾತ್ತಾಪ ಪ್ರಜ್ಞೆಯಲ್ಲಿ ಮಾತಾಡಿದ. ಸಂಜೋತಾ ಎಕ್ಸ್ಪ್ರೆಸ್ ದಾಳಿ, ಮಕ್ಕಾ ಮಸ್ಜಿದ್ ದಾಳಿ, ಮಾಲೆಗಾಂವ್ ಸ್ಫೋಟ ಇವೆಲ್ಲದರ ಹಿಂದೆ ಅಭಿನವ್ ಭಾರತ್ ಅನ್ನುವ ಸಂಘಟನೆಯ ಹಸ್ತವಿದೆ. ಮತ್ತು ಇಲ್ಲಿ ಬಾಂಬ್ಗಳಿಗೆ ಬೇಕಾಗ್ತಿರೋಂಥ RDX ಇತ್ಯಾದಿ ಸ್ಫೋಟಕ ಸಾಮಗ್ರಿಯನ್ನು ಸರಬರಾಜು ಮಾಡ್ತಿದ್ದವರು ಸೈನ್ಯದಲ್ಲೇ ಕೆಲಸ ಮಾಡ್ತಿದ್ದಂಥ ಕರ್ನಲ್ ಪುರೋಹಿತ್, ಇನ್ನೊಬ್ಬರು ಮೇಜರ್ ರಮೇಶ್ ಅನ್ನುವಂಥವ್ರು, ಇಂಥವ್ರುಗಳೇ ಮಾಡ್ತಿದ್ದಾರೆ ಅನ್ನೋದು ಗೊತ್ತಾಯಿತು. ಅದಾದ ನಂತರ ಇವರೆಲ್ಲರ ಬಂಧನ ಆಯಿತು. ಈ ಬಂಧನ ಆಗಿ ತನಿಖೆ ಮುಂದುವರಿತಿರುವಂಥ ಹೊತ್ತಿನಲ್ಲೇ ಏನು 2008ರ ನವೆಂಬರ್ನಲ್ಲಿ ಬಾಂಬೆ ಮೇಲೆ ಪಾಕಿಸ್ತಾನ ಪ್ರೇರಿತ ಉಗ್ರಗಾಮಿಗಳ ದಾಳಿ ಆಯಿತು. ಆ ದಾಳಿನಲ್ಲಿ ಹೇಮಂತ್ ಕರ್ಕರೆ ಅವರು ಬಲಿಯಾದರು. ಹೇಮಂತ್ ಕರ್ಕರೆ ಅವರನ್ನು ಕೊಂದವರು ಯಾರು? ನಿಜಕ್ಕೂ ಕೂಡ ಪಾಕಿಸ್ತಾನದ ಉಗ್ರಗಾಮಿಗಳೇನ ಅಥವಾ ಅದಕ್ಕೆ ಸ್ಥಳೀಯ ಕಾರಣಗಳಿತ್ತ ಅನ್ನೋ ಪ್ರಶ್ನೆ ತುಂಬ ದೊಡ್ಡದಾಗಿ ಅಲ್ಲಿ ಬಂದಿತ್ತು. ಇನ್ಫ್ಯಾಕ್ಟ್ ಒಬ್ಬ ಪೊಲೀಸ್ ಅಧಿಕಾರಿ ಮುಷರೀಫ್ ಅನ್ನೋರು ಹೂ ಕಿಲ್ಡ್ ಕರ್ಕರೆ ಅನ್ನುವಂಥವ್ರು ಅತ್ಯಂತ ಸಾಕ್ಷ್ಯಾಧಾರಗಳನ್ನ ಇಟ್ಕೊಂಡು ಇಂಥ ಪ್ರಶ್ನೆಗಳನ್ನೆಲ್ಲ ಎತ್ತಿದ್ರು. ಅದೆಲ್ಲವನ್ನು ಕೂಡ ಮೂಲೆಗೂ ಮಾಡಲಾಯಿತು.
ಹೇಮಂತ್ ಕರ್ಕರೆ ಅವರು ಬಹಳ ಕಷ್ಟಪಟ್ಟು ಈ ಸಾಕ್ಷಿಗಳನ್ನೆಲ್ಲ ಸಂಗ್ರಹಿಸಿ ಇವ್ರನ್ನೆಲ್ಲ ಬಂಧನ ಮಾಡಿದರು. 2010 ಅಷ್ಟೊತ್ತಿಗೆ ಈ ಬಂಧನಗಳಾದವು. ಹಾಗೂ ಈ ಸ್ಯಾಫ್ರನ್ ಟೆರರಿಸಮ್ ಅಂದರೆ ಸಂಘಿ ಭಯೋತ್ಪಾದನೆ, ಯಾಕಂದರೆ ಯಾವ ಭಯೋತ್ಪಾದನೆಯೂ ಕೂಡ ಧರ್ಮದ ಮೂಲದ್ದಲ್ಲ, ಧರ್ಮದ ಮೂಲದಿಂದ ಬಂದು ಅದನ್ನು ಭಯೋತ್ಪಾದನೆಗೆ ತಮ್ಮ ರಾಜಕಾರಣಕ್ಕೆ ಬಳಸ್ಕೊಳ್ಳುವಂಥ ಗುಂಪುಗಳು ಮಾಡುವಂಥದ್ದು. ಹಾಗಾಗಿ ಹಿಂದೂ ಭಯೋತ್ಪಾದನೆ ಅನ್ನೋ ಪದವೂ ಅಲ್ಲ, ಅದು ಸಂಘಿ ಭಯೋತ್ಪಾದನೆ. ಹಾಗೂ ಮುಸ್ಲಿಂ ಭಯೋತ್ಪಾದನೆ ಅನ್ನೋದಲ್ಲ, ಅದು ಯಾವುದಾದ್ರೂ ಸಿಮಿ ಭಯೋತ್ಪಾದನೆ ಆಗಿರ್ಬೋದು, ವಹಾಬಿ ಭಯೋತ್ಪಾದನೆ ಆಗಿರ್ಬೋದು, ಅಥವಾ ಆಲ್ ಖೈದಾ ಭಯೋತ್ಪಾದನೆ ಆಗಿರ್ಬೋದೇ ಹೊರತು ಮುಸ್ಲಿಂ ಭಯೋತ್ಪಾದನೆ ಅನ್ನೋದು ತಪ್ಪು. ಆದರೆ ಸಂಘ ಪರಿವಾರದ ಪ್ರತ್ಯಕ್ಷ ಮತ್ತು ಪರೋಕ್ಷ ನೆರಳಿನಲ್ಲಿ, ಅದರ ಸೈದ್ಧಾಂತಿಕ ಆಶ್ರಯದಲ್ಲಿ ಅಭಿನವ್ ಭಾರತ್ ಇರ್ಬೋದು, ಅವ್ರು ಮಾಡಿಕೊಂಡಂಥ ಇತರ ಹಲವು ಸಂಘಟನೆಗಳು ನಿರ್ದಿಷ್ಟವಾಗಿ ಭಾರತದಲ್ಲಿ ಮುಸ್ಲಿಮರನ್ನು ಅತಂತ್ರಗೊಳಿಸಿ, ಅಭದ್ರಗೊಳಿಸಿ, ತಾವು ಕನಸು ಕಾಣುತ್ತಿರುವ ಹಿಂದೂ ರಾಷ್ಟ್ರವನ್ನು ಕಲ್ಪಿಸಿಕೊಳ್ಳುವುದಕ್ಕಾಗಿ ಒಂದು ಭಯೋತ್ಪಾದನಾ ಮಾರ್ಗವನ್ನು ಅನುಸರಿಸ್ತಿದ್ರು. ಅಭಿನವ್ ಭಾರತ್ ಅದರ ಪ್ರಧಾನವಾದಂಥ ಸೂತ್ರಧಾರಿ ಎನ್ನುವಂಥದ್ದು ಇದರಲ್ಲಿ ಕಂಡುಬಂತು. ಆ ಸಂದರ್ಭದಲ್ಲಿ ನಿಮಗೆ ಜ್ಞಾಪಕ ಇರ್ಬೋದು, ರಾಜಕಾರಣದಲ್ಲಿ BJPಗೂ RSSಗೂ ಸ್ವಲ್ಪ ಹಳಸ್ಕೊಂಡಿತ್ತು. ಇನ್ಫ್ಯಾಕ್ಟ್ ಆಗ ಸುದರ್ಶನ್ ಅಂತೇಳಿ RSSನ ಸರಸಂಘ ಚಾಲಕರಿದ್ದರು, ವಾಜಪೇಯಿ ಅವ್ರಿಗೂ ಕೂಡ ಸಂಘರ್ಷ ಇತ್ತು. ಯಾವಾಗ ಹಿಂದುತ್ವ ಟೆರರಿಸಮ್ ಅನ್ನುವಂಥದ್ದು ಹೌದಲ್ವಾ, ಈ ಥರ ಇದೆಯಾ ಅನ್ನೋ ಪ್ರಶ್ನೆ ಹಿಂದೂಗಳಲ್ಲೇ ದೊಡ್ಡ ಪ್ರಶ್ನೆಯಾಗಿ ಬಂದಾಗ ರಾಜಕಾರಣದಲ್ಲಿ ನಾವು ಭಿನ್ನಾಭಿಪ್ರಾಯ ಇಟ್ಕೊಂಡ್ರೆ ಮುಂದೆ 2014 ಚುನಾವಣೆಯಲ್ಲೂ ಮತ್ತೆ ಕಾಂಗ್ರೆಸ್ಸೇ ಗೆದ್ದು ಬಂದರೆ ತಮಗೆ ಉಳಿಗಾಲ ಇರುವುದಿಲ್ಲ ಅನ್ನೋ ಆತಂಕವೂ RSS ಮತ್ತು BJPನಲ್ಲಿ ಶುರುವಾಗಿ 2010ರಲ್ಲಿ ಮೋಹನ್ ಭಾಗವತ್ ಅವರು ಸರಸಂಘ ಚಾಲಕರಾದ ಮೇಲೆ ಅವ್ರಿಗೂ ಮೋದಿಗೂ BJPನವ್ರಿಗೂ ಇದ್ದ ಎಲ್ಲ ಅಲ್ಪ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಮುಗಿದೋಗಿ ಸ್ಯಾಫ್ರನ್ ಟೆರರಿಸಮ್, ಸಂಘಿ ಭಯೋತ್ಪಾದನೆ ಅನ್ನೋದು ಇಲ್ಲವೇ ಇಲ್ಲ, ಹಿಂದುತ್ವ ಭಯೋತ್ಪಾದನೆ ಅನ್ನೋದು ಇಲ್ಲವೇ ಇಲ್ಲ. ಹಿಂದೂಗಳು ಯಾವತ್ತೂ ಭಯೋತ್ಪಾದಕರಲ್ಲ, ಆಗಿದ್ದರೆ ಅವರು ಕ್ರಾಂತಿಕಾರಿಗಳಾಗಿರ್ತಾರೆ ಅಥವಾ ಸ್ವತಂತ್ರ ಪ್ರೇಮಿಗಳಾಗಿರ್ತಾರೆ, ಹೊತ್ತು ಭಯೋತ್ಪಾದಕರಲ್ಲ ಅಂಥೇಳಿ ಬೀದಿ ಬೀದಿನಲ್ಲಿ ಮಾತಾಡೋದಲ್ಲ. ಮಾಲೆಗಾಂವ್ ಸ್ಫೋಟದ ಪ್ರಕರಣದ ಈ ತೀರ್ಪು ಬರುವ ಹಿಂದಿನ ದಿವಸ ರಾಜ್ಯಸಭೆಯಲ್ಲೂ ಈ ದೇಶದ ಗೃಹ ಮಂತ್ರಿ ಅಮಿತ್ ಶಾ ಅದನ್ನೇ ಮಾತಾಡಿದ್ರು. ಹಿಂದುತ್ವ ಭಯೋತ್ಪಾದನೆ ಇಲ್ಲ ಅನ್ನೋದಾದರೆ ಮುಸ್ಲಿಂ ಭಯೋತ್ಪಾದನೆಯೂ ಇರಲ್ಲ ಅಲ್ವಾ? ಭಯೋತ್ಪಾದಕರು ಇರ್ತಾರೆ, ಭಯೋತ್ಪಾದಕರಿಗೆ ಒಂದು ರಾಜಕೀಯ ಉದ್ದೇಶ ಇರುತ್ತೆ. ಆ ರಾಜಕೀಯ ಉದ್ದೇಶವನ್ನು ಈಡೇರಿಸ್ಕೊಳ್ಳೋದಕ್ಕೆ ಧರ್ಮದ ನೆಪವನ್ನು ಬಳಸ್ಕೋತಾರೆ. ಆದರೆ ಇಡೀ ಧರ್ಮಾನುಯಾಯಿಗಳೇ, ಇಡೀ ಧರ್ಮವೇ ಆ ರೀತಿ ಆಗುತ್ತೆ ಅನ್ನೋದಾದರೆ ಮನುಸ್ಮೃತಿನೇನಂತ ಕರೀತೀರಿ? ಇಡೀ ಒಂದು ಹಿಂದೂ ಧರ್ಮದ ಒಂದು ಪ್ರಧಾನ ಜನರನ್ನೇ ಮನುಷ್ಯರೇ ಅಲ್ಲ ಅಂತ ಪರಿಗಣಿಸಿರುವಂಥ ಒಂದು ಮನುಸ್ಮೃತಿ ಅಂತ ಒಂದು ಇದಕ್ಕಿಂತ ಇನ್ನು ಭಯೋತ್ಪಾದಕ ಗ್ರಂಥ ಇರೋದಕ್ಕೆ ಸಾಧ್ಯವ? ಹಂಗಾಗತ್ತಾರೆ. ಸೊ ಇದು ಉದ್ದೇಶಪೂರ್ವಕವಾಗಿ ಸಂಘಿಗಳ ರಾಜಕಾರಣ ಏನಿದೆ ಹಿಂದೂ ರಾಷ್ಟ್ರದ ರಾಜಕಾರಣಕ್ಕೆ ಇದನ್ನು ಬಳಸ್ಕೊಂಡ್ರು. ಮಾಲೆಗಾಂವ್ ಸ್ಫೋಟ ಆಯಿತು. ಸ್ಫೋಟ ಆದಮೇಲೆ ಇವರೆಲ್ಲ ಬಂಧನಕ್ಕೊಳಗಾದರು. ಇನ್ಫ್ಯಾಕ್ಟ್ ಅದೇ ಸಂದರ್ಭದಲ್ಲಿ ಗುಜರಾತ್ನ ನರಮೇಧದ ವಿಷಯದ ಬಗ್ಗೆಯೂ ಕೂಡ ಸುಪ್ರೀಂ ಕೋರ್ಟು ವಿಶೇಷ ನ್ಯಾಯಾಲಯಗಳನ್ನು ರಚನೆ ಮಾಡಾದ್ಮೇಲೆ, ತೀರ್ಥ ಸತಿಲ್ವಾದಂಥವರೆಲ್ಲ ಅದರ ಬಗ್ಗೆ ನಿರಂತರವಾಗಿ ಹೋರಾಟ ಮಾಡೋದ್ಮೇಲೆ ಅಲ್ಲೂ ಕೂಡ ಮಾಯಾ ಕೊಡ್ಡಾನಿ ಅಂತವರು, ಬಾಬಾ ಬಜರಂಗಿ ಅಂತವರು ನೇರವಾಗಿ ಈ ಹತ್ಯಾಕಾಂಡದಲ್ಲಿ ಭಾಗವಹಿಸಿದ್ದಾರೆ ಅಂತೇಳಿ ಕೋರ್ಟ್ಗಳವ್ರಿಗೆ ಶಿಕ್ಷೆ ಕೊಡೋದಕ್ಕೆ ಪ್ರಾರಂಭ ಆಗಿತ್ತು. ಇವೆಲ್ಲದರ ಹಿನ್ನೆಲೆಯಲ್ಲಿ ಶತಾಯಗತಾಯ ಅಧಿಕಾರಕ್ಕೆ ಬರಲೇಬೇಕಾದಂಥ ತುರ್ತಿತ್ತು. 2014ರಲ್ಲಿ ಮೋದಿ ಸರ್ಕಾರ ಅಧಿಕಾರಕ್ಕೆ ಬಂದಾದ ಮೇಲೆ ಈ ಎಲ್ಲ ಪ್ರಕರಣಗಳು ಕೂಡ ಒಂದೊಂದೇ ಬದಲಾಗೋಕ್ಕೆ ಶುರುವಾದವು. ಇನ್ಫ್ಯಾಕ್ಟ್ ನಿಮಗೆ ಜ್ಞಾಪಕ ಇರ್ಬೋದು, ಗುಜರಾತ್ನ ನರಮೇಧಕ್ಕೆ ಕಾರಣವಾದಂಥ ಮಾಯಾ ಕೊಡ್ಡಾನಿಗೆ 27 ವರ್ಷ ಶಿಕ್ಷೆಯಾಗಿತ್ತು. ಆದರೆ ಮೋದಿ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಹೈಕೋರ್ಟು ಸುಪ್ರೀಂ ಕೋರ್ಟು ಹಾಕಿ ಅದನ್ನು ರದ್ದು ಮಾಡಿತು. ಬಾಬಾ ಬಜರಂಗಿ ನರೋದಾ ಪಾಟಿಯಾದಲ್ಲಿ 139 ಜನರನ್ನ ಹೆಂಗೆ ಸುಟ್ಟು ಕೊಂದೆ ಅಂತ ಹೇಳಿರೋದು ದಾಖಲೆಗಳು, ವಿಡಿಯೋಗಳು ಎಲ್ಲವೂ ಇದ್ದು ಸುಪ್ರೀಂ ಕೋರ್ಟು ಆತನ ಶಿಕ್ಷೆಯನ್ನೇ ಎತ್ತಿ ಹಿಡಿತು. ಆದರೆ ನನ್ನ ಕಣ್ಣಿಗೆ ಕಾಣ್ತಿಲ್ಲ, ವೈದ್ಯಕೀಯ ದೌರ್ಬಲ್ಯ ಇದೆ ಅಂತ ಹೇಳಿದ ಏಕೈಕ ಕಾರಣಕ್ಕೆ ಆತನಿಗೆ ಪರ್ಮನೆಂಟ್ ಬೇಲ್ ಕೊಡಲಾಯಿತು. ಅದೇ ರೀತಿ ಗುಜರಾತ್ನಲ್ಲಿ ಕುಲಕರ್ಣಿ ಎನ್ನುವ ಒಬ್ಬ ವ್ಯಕ್ತಿ ಈ ಬಿಲ್ಕಿಸ್ ಬಾನು ಪ್ರಕರಣದಲ್ಲಿ ಕೂಡ ಆತ ದೋಷಿಯಾಗಿದ್ದ. ಆತನಿಗೂ ಕೂಡ 2016ರಲ್ಲಿ ನನಗೆ ಕ್ಯಾನ್ಸರ್ ಬಂದುಬಿಟ್ಟಿದೆ, ಕೈಕಾಲಲ್ಲಾಡೋಕ್ಕಾಗ್ತಿಲ್ಲ ಅಂದಾಗ ಆತನ ಬಿಡುಗಡೆ ಮಾಡಿದ್ರು. 2023ರಲ್ಲಿ ಗುಜರಾತ್ನಲ್ಲಿ ಚುನಾವಣೆ ನಡೆದಾಗ ಕುಲಕರ್ಣಿಯವರು ಬೀದಿನಲ್ಲಿ ಮಗಳ ಪರವಾಗಿ, ಅವ್ರ ಮಗಳು ಡಾಕ್ಟ್ರು, ಅವ್ರ ಪರವಾಗಿ ಪ್ರಚಾರ ಮಾಡಿದ್ದನ್ನು ನಾವು ನೋಡ್ತೀವಿ. ಹೀಗಾಗಿ ಒಂದೊಂದೇ ಬದಲಾಗ್ತಾ ಬಂತು. ಆ ಬದಲಾವಣೆಯ ಗಾಳಿ ಇದಕ್ಕೂ ಕೂಡ ಹರಡ್ತು. ಅದಕ್ಕೆ ತುಂಬ ದೊಡ್ಡ ಉದಾಹರಣೆ ಅಂತಂದರೆ ರೋಹಿಣಿ ಸಾಲಿಯಾನ್ ಅಂಥೇಳಿ ಆಗ NIA ಕಡೆಯಿಂದ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿದ್ದರು. ತಮ್ಮ ಪರದೆಯ ಮೇಲೆ ಆ ವಿವರಗಳು ಬರುತ್ತೆ, ತಾವು ನೋಡ್ಬೋದು. ಆಕೆ ತುಂಬ ಸ್ಪಷ್ಟವಾಗಿ ಹೇಳಿದ್ದೇನಪ್ಪ ಅಂದರೆ, ರೋಹಿಣಿ ಸಾಲಿಯಾನ್ ಅವರು ನನಗೆ ನೇರವಾಗಿ ಮೇಲಧಿಕಾರಿಗಳಿಂದ, ಅಂದರೆ NIAನ ಅಧಿಕಾರಿಗಳು ಬಂದು ಅವ್ರಿಗೆ ರೋಹಿಣಿ ಸಾಲಿಯಾನ್ ಅವ್ರಿಗೆ ಹೇಳ್ತಾರೆ, ನೀವು ಅವರು ಪ್ರಾಸಿಕ್ಯೂಟರು ಅಂದರೆ ಆರೋಪಿಗಳ ವಿರುದ್ಧವಾಗಿ ಆರೋಪ ಸಾಬೀತು ಮಾಡಿ ವಾದ ಮಾಡಬೇಕು ಕೋರ್ಟಲ್ಲಿ.
ಆದರೆ NIA ಅಧಿಕಾರಿಗಳು ಬಂದು ಹೇಳ್ತಾರೆ, ನೀವು ಆರೋಪಿಗಳ ಆರೋಪವನ್ನು ಸಾಬೀತು ಮಾಡೋ ಥರ ವಾದ ಮಾಡಬೇಡಿ, ಅವ್ರ ಬಗ್ಗೆ ಮೃದುವಾಗಿ ವರ್ತಿಸಿ. ಇದನ್ನು ಯಾರು ನಿಮಗೆ ಹೇಳಿದ್ರು ಅಂದರೆ ನಮಗೆ ಮೇಲಾಧಿಕಾರಿಗಳು ಹೇಳಿದ್ದಾರೆ, ಸರ್ಕಾರದಿಂದ ಆದೇಶ ಬಂದಿದೆ ಅಂತ ಹೇಳಿದ್ರು. ಅದಾದ ಮೇಲೆ ರೋಹಿಣಿ ಸಾಲಿಯನ್ ಅವರು ನನ್ನ ಆತ್ಮಸಾಕ್ಷಿಗೆ ವಿರುದ್ಧವಾಗಿ ನಾನು ಕೆಲಸ ಮಾಡೋಕ್ಕಾಗೋದಿಲ್ಲ ಅಂತ ರಾಜೀನಾಮೆ ಕೊಟ್ಟರು. ಏನಕ್ಕೆ ರಾಜೀನಾಮೆ ಕೊಟ್ಟಿದ್ದೀನೂ ಕೂಡ ವಿವರವಾಗಿ ಇದನ್ನು ಬಹಿರಂಗವಾಗಿ ಮುಂದಿಟ್ಟು ರಾಜೀನಾಮೆ ಕೊಟ್ಟರು. ಅದಾದ ನಂತರದಲ್ಲಿ ಈ ಪ್ರಕರಣದಲ್ಲಿ ಮಕೋಕ ಅನ್ವಯ ಮಾಡುವುದಕ್ಕೆ ಸರಿಯಾದಂಥ ಪ್ರಕ್ರಿಯೆಗಳನ್ನು ಅನುಸರಿಸಲಿಲ್ಲ ಅಂತೇಳಿ ಮಕೋಕ ಕೈಬಿಟ್ಟರು, UAPA ಕೈಬಿಟ್ಟರು. ಹಾಗೂ ಬಾಂಬೆ ಬ್ಲಾಸ್ಟ್ನಲ್ಲಿ 19 ವರ್ಷ ಜಾಮೀನು ಕೊಡದಂಥ NIA ಕೋರ್ಟು ಮತ್ತು ಬಾಂಬೆ ಹೈಕೋರ್ಟು 2017ರಲ್ಲಿ ಕರ್ನಲ್ ಪುರೋಹಿತ್ಗೆ ಸಾಧ್ವಿ ಸಾಧ್ವಿ ಪ್ರಜ್ಞಾ ಸಿಂಗ್ಗೆ ಜಾಮೀನು ಕೊಟ್ಟು ಹೊರಗಡೆ ಬಂದರು. ಜಾಮೀನು ಕೊಟ್ಟರು, ಅವರೆಲ್ಲರೂ ಹೊರಗಡೆ ಬಂದರು. 2019ರಲ್ಲಿ ನೋಡಿದ್ರೆ ಸಾಧ್ವಿ ಪ್ರಜ್ಞಾ ಸಿಂಗು, ಸಾಧ್ವಿ ಅಲ್ಲ, ಸಾಧ್ವಿ ಹೆಸರಿನ ಪ್ರಜ್ಞಾ ಸಿಂಗು ಸಂಸದಳು ಕೂಡ ಆಗಿಬಿಟ್ಲು. ಈ ತನಿಖೆ ಮುಂದುವರಿತಿದ್ದಂತೆ ವಿಚಾರಣೆ ಮುಂದುವರಿತಾ ಇತ್ತು. ವಿಚಾರಣೆಗೆ ಭಾಗವಹಿಸ್ತಾನೇ ಇರಲಿಲ್ಲ ಪ್ರಜ್ಞಾ ಸಿಂಗ್ ಅವರು. ಇದರಲ್ಲಿ ತುಂಬ ಮುಖ್ಯವಾದಂಥ ಒಂದು ಪ್ರಕರಣವನ್ನು ನ್ಯಾಯಾಲಯವು ತುಂಬ ಗಂಭೀರವಾಗಿ ತಗೊಳ್ಳಿಲ್ಲ. ಸಮಾಜವು ಮರೆತು ಹೋಗ್ತಿರೋದೇನಪ್ಪ ಅಂತಂದರೆ ಕರ್ನಲ್ ಪುರೋಹಿತ್ ಅವರ ಪಾತ್ರ ಏನಿದರಲ್ಲಿ. ಕರ್ನಲ್ ಪುರೋಹಿತ್ ಪ್ರಾಸಿಕ್ಯೂಷನ್ನವರ ವಾದ ಏನಪ್ಪ ಅಂತಂದರೆ, ಬಾಂಬ್ ಬ್ಲಾಸ್ಟ್ಗಳಿಗೆ ಬೇಕಾಗಿದ್ದಂಥ RDXಗಳನ್ನು, ಸ್ಫೋಟಕ ಸಾಮಗ್ರಿಯನ್ನು ಕರ್ನಲ್ ಪುರೋಹಿತ್ ಅವರು ಸೈನ್ಯದಲ್ಲಿ ಇಂಟೆಲಿಜೆನ್ಸ್ ಅಧಿಕಾರಿಯಾಗಿದ್ದರು. ಕಾಶ್ಮೀರದಲ್ಲಿ ಉಗ್ರಗಾಮಿಗಳಿಂದ ವಶಪಡಿಸಿಕೊಂಡಂಥ RDXಗಳನ್ನು ಇಲ್ಲಿ ಅಭಿನವ್ ಭಾರತ್ಗೆ ಸರಬರಾಜು ಮಾಡ್ತಿದ್ರು. ಅಭಿನವ್ ಭಾರತ್ನ ಸಂಘಟನೆಯ ಸಭೆಗಳಲ್ಲಿ ಕರ್ನಲ್ ಪುರೋಹಿತ್ ಅವರು ಭಾಗವಹಿಸಿದ ಪುರಾವೆಗಳಿವೆ, ಆ ಪುರಾವೆಗಳನ್ನೆಲ್ಲ ಕೊಡ್ತಾರೆ. ಮತ್ತು ಮುಖ್ಯವಾಗಿ ಇದು ಕೇಳಿಸ್ಕೊಳ್ಬೇಕಾಗಿರೋ ವಿಷಯ, ಕರ್ನಲ್ ಪುರೋಹಿತ್ ಅವರು ನನಗೆ ಜಾಮೀನು ಬೇಕು ಅಂತ ಕೇಳಬೇಕಾದ್ರೆ ನಾನು ಅಭಿನವ್ ಭಾರತ್ನ ಸಭೆಗಳಲ್ಲಿ ಭಾಗವಹಿಸಿದ್ದು ಇಂಟೆಲಿಜೆನ್ಸ್ ಸಂಗ್ರಹ ಮಾಡುವುದರ ಭಾಗವಾಗಿ, ಅಂದರೆ ಒಂದು ಸೇನಾಧಿಕಾರಿಯ ಕರ್ತವ್ಯದ ಭಾಗವಾಗಿ ದೇಶದ ಭದ್ರತೆಗೆ ಧಕ್ಕೆಯಾಗಬಹುದು ಅನ್ನುವ ಕಾರಣಕ್ಕಾಗಿ ಯಾರ ಮೇಲೆ ಅನುಮಾನವಿತ್ತೋ ಆ ಸಂಘಟನೆಗಳಿಗೆ ನಾನು ಗುಪ್ತವಾಗಿ ಸದಸ್ಯನಾಗಿ ಗುಪ್ತ ಮಾಹಿತಿಗಳನ್ನು ಸಂಗ್ರಹಿಸುವುದಕ್ಕೆ ನಾನು ಸದಸ್ಯನಾಗಿದ್ದೆ. ಹೀಗಾಗಿ ನಾನು ಅಲ್ಲಿ ಸೇನಾಧಿಕಾರಿಯ ಕರ್ತವ್ಯವನ್ನೇ ಮಾಡುತ್ತಿದ್ದೆ. ಒಬ್ಬ ಸೇನಾಧಿಕಾರಿ ಕರ್ತವ್ಯ ನಿರ್ವಹಿಸಬೇಕಾದ್ರೆ ಅದು ಕರ್ತವ್ಯ ಅಂತಾದರೆ ಈ ರೀತಿ ಕಲಮುಗಳು ನನಗೆ ಅನ್ವಯ ಆಗೋದಿಲ್ಲ. ಆದ್ದರಿಂದ ನನ್ನ ಬಿಡುಗಡೆ ಮಾಡಬೇಕು. ಇದಕ್ಕೆ ನಾನು ಮಾತ್ರ ಅಲ್ಲ, ನನ್ನ ಮೇಲಾಧಿಕಾರಿಗಳನ್ನು ಕೂಡ ಬೇಕಾದ್ರೆ ನೀವು ಕೇಳ್ಬೋದು. ನಾನು ಅಧಿಕೃತವಾಗಿ ಸಂಶಯಾಸ್ಪದವಾದಂಥ ಅಭಿನವ್ ಭಾರತ್ ಸಂಘಟನೆಯ ಸದಸ್ಯನಾಗಿದ್ದೆ ಅಂತ ಹೇಳ್ತಾರೆ. ದಯವಿಟ್ಟು ಇದರ ಗಾಂಭೀರ್ಯತೆಯನ್ನು ಅರ್ಥ ಮಾಡ್ಕೋಬೇಕು. ಇದರಲ್ಲಿ 2 ವಿಷಯ ಬರುತ್ತೆ. ಕೋರ್ಟ್ ಅದನ್ನು ಒಪ್ಪಲ್ಲ. ಕೋರ್ಟು ನಿಮ್ಮ ಕರ್ತವ್ಯದ ಭಾಗವಾಗಿ ಅಭಿನವ್ ಭಾರತ್ನ ಭಾಗವಾಗಿದ್ದರೆ ನಿಮಗೆ ಆದೇಶ ಕೊಟ್ಟವ್ರು ಯಾರು? ಆದೇಶ ತಗೊಂಡು ಬನ್ನಿ. ಲಿಖಿತವಾದ ಆದೇಶ ಇಲ್ಲ ಮತ್ತು ಇಡೀ ನಿಮ್ಮ ಸೇನಾಧಿಕಾರಿಗಳು ಹೌದು ನಾವು ಕೊಟ್ವಿ ಅಂತ ಯಾರೂ ಬಂದು ಹೇಳ್ತಿಲ್ಲ. ಇದು ನಿಮ್ಮ ಸ್ವಉದ್ದೇಶದಿಂದಲೇ ನೀವು ಹೋಗಿದ್ದೀರಿ ಅಂತೇಳಿ ಜಾಮೀನನ್ನ ಆ ನೆಲೆಯಲ್ಲಿ ಕೊಡೋಕ್ಕಾಗೋದಿಲ್ಲ ಅಂತ ನಿರಾಕರಿಸ್ತಾರೆ. ಆದರೆ ಬೇರೆ ನೆಲೆಯಿಂದ ಕೊಡ್ತಾರೆ, ಅದು ಬೇರೆ ಪ್ರಶ್ನೆ. ಆದರೆ ಉಳಿದು ಹೋಗುವ ಪ್ರಶ್ನೆಗಳೇನು ಕರ್ನಲ್ ಪುರೋಹಿತ್ ಬಗ್ಗೆ? ಮೊದಲನೇದು, ಅಭಿನವ್ ಭಾರತ್ ಸಂಶಯಾಸ್ಪದವಾದಂಥ ಸಂಘಟನೆ ಅಂತ ಯಾಕೆ ಅನ್ನಿಸ್ತು? ಒಬ್ಬ ಆರೋಪಿಯೇ ಸಂಶಯಾಸ್ಪದ ಸಂಘಟನೆ ಅಂತ ಹೇಳ್ತಾರೆ ಅಂತಂದರೆ ಹಾಗಾದರೆ ಅಭಿನವ್ ಭಾರತ್ ಬಗ್ಗೆ ಈಗಲಾದರೂ ಕೂಡ ಸರಿಯಾದ ತನಿಖೆ ಆಗಬೇಕಾ ಬೇಡವಾ? ಎರಡನೇದು, ಅಭಿನವ್ ಭಾರತ್ ಸಂಘಟನೆಗೆ ಸೇನಾಧಿಕಾರಿಯ ಕರ್ತವ್ಯವನ್ನು ಇವರು ನಿರ್ವಹಿಸ್ತಿಲ್ಲ ಅಂತ ಕೋರ್ಟ್ ಹೇಳುತ್ತೆ ಅನ್ನೋದಾದರೆ ಯಾತಕ್ಕೆ ಹೋಗಿ ನೀವು ಅದರಲ್ಲಿ ಭಾಗವಹಿಸಿದ್ರಿ? ಒಬ್ಬ ಸೇನಾಧಿಕಾರಿ ಇನ್ನೂ ಕೂಡ ವೃತ್ತಿಯಲ್ಲಿರುವ ಸೇನಾಧಿಕಾರಿ ಅಭಿನವ್ ಭಾರತ್ಗೆ ಬೇರೆ ಕೇಸುಗಳಲ್ಲಿ ಅದರ ಸದಸ್ಯರಿಗೆ ಶಿಕ್ಷೆ ಆಗಿದೆ. ಈ ಕೇಸಲ್ಲಾಗಿಲ್ಲ, ಬೇರೆ ಕೇಸುಗಳಲ್ಲಿ ಶಿಕ್ಷೆ ಆಗಿದೆ. ಅಂಥ ಒಂದು ಭಯೋತ್ಪಾದಕ ಕೃತ್ಯಗಳನ್ನು ಮಾಡುವಂತಹ ಸಂಘಟನೆಯ ಸದಸ್ಯರಾಗುವುದಕ್ಕೆ ಸೇನೆಯನ್ನು ಆದೇಶವಿಲ್ಲದೆ ಹೆಂಗೆ ನೀವು ಬಂದು ಮಾಡಿದ್ರಿ? ನೀವು ಒಬ್ಬರೇನಾ? ಯಾಕಂದರೆ ಅವರು ತಮ್ಮ ಹೇಳಿಕೆಯನ್ನು ಕೊಡಬೇಕಾದ್ರೆ ಇದಕ್ಕೆ ನಾನೊಬ್ಬ ಮಧ್ಯದಲ್ಲಿ ಒಂದು ಕಂಡಿ ಅಷ್ಟೇ, ಮೇಲಧಿಕಾರಿಗಳ ಆದೇಶ ಇತ್ತು ಅಂದರೆ ಆ ಮೇಲಧಿಕಾರಿ ಯಾರು? ಇದು ದೇಶದ ಭದ್ರತೆಯ ವಿಷಯ ಅಂದರೆ NIA ಕೋರ್ಟ್ ಈ ಪ್ರಶ್ನೆಗಳನ್ನು ಕೇಳಬೇಕಲ್ವಾ? ಇವಿಷ್ಟು ಒಂದಾದರೆ ಇದೇ ಕೋರ್ಟ್ ಹೇಳೋದೇನಪ್ಪ ಅಂತಂದರೆ, ಈ ಮಾಲೆಗಾಂವ್ ಬಾಂಬ್ ಬ್ಲಾಸ್ಟ್ ಕೇಸ್ನಲ್ಲಿ ಯಾವ ಒಂದು ಪ್ರಕರಣವನ್ನು ಕೂಡ ಈ ವಿಷಯದಲ್ಲಿ
NIA ಕೋರ್ಟು ಗಂಭೀರವಾಗಿ ಪರಿಗಣಿಸಲೇ ಇಲ್ಲ. 37 ಸಾಕ್ಷಿಗಳು ಉಲ್ಟಾ ಹೊಡೆದಿದ್ದಾವೆ. ಇದರಲ್ಲಿ ಮಾಲೆಗಾಂವ್ ಪ್ರಕರಣದಲ್ಲಿ ನಡೆದಿರೋ ಒಂದೊಂದೇ ಸಂಗತಿಗಳು ನೀವು ನೆನಪಿನಲ್ಲಿ ಇಟ್ಕೋಬೇಕು. 37 ಸಾಕ್ಷಿಗಳು ಉಲ್ಟಾ ಹೊಡಿತವೆ. ಅದಕ್ಕಿಂತಲೂ ಮುಖ್ಯವಾಗಿ ಯಾರ್ಯಾರು ಬಂಧನಕ್ಕೊಳಗಾದರೂ ಆ ಬಂಧನಕ್ಕೊಳಗಾದಾಗ ಕೊಟ್ಟಂತಹ ತಪ್ಪೊಪ್ಪಿಗೆಯ ಮೂಲ ಹೇಳಿಕೆಗಳು ಇದ್ದಕ್ಕಿದ್ದಾಗೆ ನಾಪತ್ತೆ ಆಗೋಗ್ತವೆ. ನಾಪತ್ತೆ ಆಗಿ ಹೋದಂಥ ಆ ಒಂದು ಮೂಲ ಹೇಳಿಕೆಗಳ ಛಾಯಾಚಿತ್ರ, ಜೆರಾಕ್ಸ್ ಕಾಪಿ, ಅದನ್ನು ಹೈಕೋರ್ಟಲ್ಲಿ ಪ್ರಶ್ನಿಸ್ತಾರೆ. ನೀವೇನು ಬೇಕಾದರೂ ಮಾಡಿರ್ಬೋದು, ಮೂಲ ಪ್ರತಿ ಇಲ್ದಿರ ಅಂದರೆ ನೀವು ಮಕ್ಕೋಕ ಹಾಕೋಕ್ಕೆ ಬರೋದಿಲ್ಲ. ಮೂಲ ಪ್ರತಿ ಇಲ್ಲ ಅಂದರೆ ಅದರ ವಿಷಯಗಳನ್ನು ಇಟ್ಕೊಂಡು ನೀವು ನಮ್ಮ ಮೇಲೆ ಚಾರ್ಜ್ ಮಾಡೋಕ್ಕಾಗಲ್ಲ. ಸೊ ಮೂಲ ಪ್ರತಿ ಇಲ್ಲದಿರುವುದೇ ಇಡೀ ಕೇಸನ್ನು ಇನ್ನೊಂದಷ್ಟು ವೀಕ್ ಮಾಡುತ್ತೆ. ಮೂಲ ಪ್ರತಿಯನ್ನು ಇಟ್ಕೊಳ್ಳುವ ಕಸ್ಟಡಿ ಯಾರ ಕೈ ಹತ್ರ ಇರಬೇಕಾಗಿತ್ತು? NIA ಕೈಯಲ್ಲಿರಬೇಕಾದಂಥ ಕಸ್ಟಡಿನಲ್ಲಿ ಇದ್ದದ್ದು ಯಾಕೆ ಹೋಯಿತು? ಹಾಗಾದರೆ ಅವ್ರ ಮೇಲೆ ಏನು ಕ್ರಮ ಆಯಿತು? ಎಲ್ಲಕ್ಕಿಂತ ಮುಖ್ಯವಾಗಿ ಕೆಲವು ಪ್ರಧಾನ ಸಾಕ್ಷಿ NIA ಕೋರ್ಟ್ ಹೇಳುತ್ತೆ ಈ ವಿಷಯಗಳನ್ನು. ಉದಾಹರಣೆಗೆ ಪೂನಾದಿಂದ ಇಂದೂರ್ಗೆ ರಾಮಚಂದ್ರ ಕಲಸಂಗರ ಮತ್ತು ಸಂದೀಪ್ ಡಾಂಗೆ ಎನ್ನುವಂತಹ ಇಬ್ಬರು ವ್ಯಕ್ತಿಗಳು ಪೂನಾಗೆ ಬಂದು ಇಂದೂರ್ಗೆ ಹೋಗ್ತಾರೆ ಮತ್ತು ಅವರು ಬಾಂಬ್ಗಳನ್ನು ಸರಬರಾಜು ಮಾಡಿರ್ತಾರೆ. ಇದು ಇವ್ರ ಮೇಲಿರೋ ಆರೋಪ. ಈ ರಾಮಚಂದ್ರ ಕಾಲಸಂಗ್ರ ಮತ್ತು ಸಂದೀಪ್ ಡಾಂಗೆ ಇವರ ಟ್ರೈನ್ ಯಾವ ಟ್ರೈನ್ ಹತ್ತಿದ್ರು, ಯಾವತ್ತು ಹತ್ತಿದ್ರು, ಅವತ್ತು ಯಾರನ್ನು ಭೇಟಿ ಮಾಡಿದ್ರು, ಇವರಿಗೆ ಟ್ರೈನ್ ಟಿಕೆಟ್ ಬುಕ್ ಮಾಡಿದವರು ಯಾರು, ಇಂಥ ವ್ಯಕ್ತಿಗಳನ್ನು ಕೂಡ ಸಾಕ್ಷಿಗಳನ್ನಾಗಿ ಗುರುತಿಸಲಾಗಿತ್ತು. ಆದರೆ ಆ ಸಾಕ್ಷಿಗಳನ್ನೇ ಕೈಬಿಟ್ಬಿಡುತ್ತೆ. ಅಂದರೆ ಕೀಲಕ ಕೊಂಡಿ ಏನಿದೆ ಬಾಂಬ್ ಸ್ಫೋಟಕ್ಕೂ ಇವರನ್ನು ನೇರವಾಗಿ ಸಂಬಂಧಿಸಬಹುದಾದಂಥ ಸಾಕ್ಷಿಗಳನ್ನು ಪ್ರಾಸಿಕ್ಯೂಷನ್ ವಿಚಾರಣೆ ಮಾಡಲ್ಲ. ಪ್ರಾಸಿಕ್ಯೂಷನ್ ಯಾಕೆ ಇವರನ್ನು ವಿಚಾರಣೆ ಮಾಡ್ತಿಲ್ಲ ಅಂತ ನನಗೆ ಆಶ್ಚರ್ಯ ಆಗುತ್ತೆ ಅಂತ ಕೋರ್ಟ್ ಹೇಳುತ್ತೆ. ಮೂಲ ಹೇಳಿಕೆಗಳು ಬದಲಾಗೋಗುತ್ತೆ, ಮೂಲ ಹೇಳಿಕೆಗಳು ಕಾಣೆಯಾಗುತ್ತೆ, ಕಾಣೆಯಾಗಿದೆ ಅನ್ನೋ ಕಾರಣಕ್ಕೆ ಕೇಸ್ ವೀಕ್ ಆಗೋಗುತ್ತೆ. ಅಂದರೆ ಉದ್ದಕ್ಕೂ ಕೂಡ ಮಾಲೆಗಾಂವ್ ಪ್ರಕರಣದಲ್ಲಿ ಕೋರ್ಟ್ ಹೇಳೋದೇನಪ್ಪ ಅಂದರೆ, ಇಡೀ ಪ್ರಾಸಿಕ್ಯೂಷನ್ ಕೋರ್ಟು ಈ ಆರೋಪಿಗಳ ಮೇಲೆ ಬಲವಾದ ಅನುಮಾನವನ್ನು ಹುಟ್ಟಾಕತ್ತೆ. ಆದರೆ ಅದಕ್ಕೆ ಪೂರಕವಾಗಿ ಇವರೇ ಮಾಡಿದ್ದಾರೆ ಅನ್ನೋ ಸಾಕ್ಷಿಗಳನ್ನು ಕೊಡುವುದಕ್ಕೆ ಬಹಳ ಬೇಜವಾಬ್ದಾರಿಯಿಂದ ವಿಫಲವಾಗುತ್ತೆ. ಹೀಗಾಗಿ ಇರುವಷ್ಟು ಸಾಕ್ಷಿಗಳೇ ಅಪಾರವಾದ ಅನುಮಾನವನ್ನು ಹುಟ್ಟಿಸಿದ್ರು ಕೂಡ NIA ಸರಿಯಾಗಿ ತನಿಖೆಗಳನ್ನು ಮಾಡದಿರೋದ್ರಿಂದ ಮತ್ತು ಪ್ರಾಸಿಕ್ಯೂಷನ್ ಸರಿಯಾಗಿ ಸಾಕ್ಷಿಗಳನ್ನು ವಿಚಾರಣೆ ಮಾಡದಿರ ಸಾಕ್ಷಿಗಳನ್ನ ಕೈಬಿಟ್ಟು ಉದ್ದೇಶಪೂರ್ವಕವಾಗಿ ಈ ಆರೋಪಿಗಳು ನಿರಪರಾಧಿ ಅಂತ ಘೋಷಣೆ ಆಗಬೇಕು ಅನ್ನೋ ಕಾರಣಕ್ಕಾಗಿ ಕೆಲಸ ಮಾಡಿರೋದ್ರಿಂದ ಇವರೆಲ್ಲರೂ ಕೂಡ ಬಿಡುಗಡೆ ಆಗ್ತಾರೆ. ಇದಕ್ಕೆ ಕೇಂದ್ರದಲ್ಲಿ ಮೋದಿ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ NIA ಸ್ವರೂಪ, NIA ಕೇಸ್ ನಡೆಸಿದ್ದಂಥ ರೀತಿ, ಬಾಂಬೆ ಬ್ಲಾಸ್ಟ್ನಲ್ಲಿ ಒಂದು ರೀತಿ, ಈ ಬ್ಲಾಸ್ಟ್ನಲ್ಲಿ ಒಂದು ರೀತಿ ನಡೆದಿರೋದು ತುಂಬ ಸ್ಪಷ್ಟವಾಗಿ ಎದ್ದು ಕಾಣುತ್ತೆ. ಬಾಂಬೆ ಬ್ಲಾಸ್ಟಲ್ಲಿ ಇಲ್ಲ ಸಲ್ಲದವ್ರನ್ನ ಇಟ್ಕೊಂಡು ಬಂದು ಅಮಾಯಕರನ್ನ ಯಾವುದೇ ಸಾಕ್ಷಿ ಪುರಾವೆ ಇಲ್ದಿರೂ ಕೂಡ ಬಡಿದು ಅವ್ರ ಹತ್ರ ತಗೊಂಡು ಅಷ್ಟಾಗಿ ಕೂಡ ಸಾಕ್ಷಿಯನ್ನು ದಕ್ಕಿಸ್ಕೊಳ್ಳೋಕ್ಕಾಗ್ದಿರ 19 ವರ್ಷಗಳ ಕಾಲ ಜಾಮೀನು ಕೊಡದೆ ನರಳಿ ಕೊನೆಗೆ ಅಂತಿಮವಾಗಿ ಕೇವಲ ದುರುದ್ದೇಶಪೂರ್ವಕವಾಗಿ ಕೇಸುಗಳನ್ನು ಹಾಕಿದ್ದಾರೆ ಅನ್ನೋದೇ ಇಂಡೈರೆಕ್ಟಾಗಿ ಹೈಕೋರ್ಟ್ ಕೂಡ ಹೇಳುತ್ತೆ. ಬಾಂಬೆ ಹೈಕೋರ್ಟ್ ಮಾಲೆಗಾಂವ್ ಕೋರ್ಟಲ್ಲಿ ಎಲ್ಲ ಸಾಕ್ಷಿಗಳಿದ್ದರೂ ಕೂಡ ಹಂತವಾಗಿ ಕೇಸನ್ನೇ ದುರ್ಬಲ ಮಾಡ್ತಾ, ಸಾಕ್ಷಿಗಳನ್ನೇ ಉಲ್ಟಾ ಹೊಡಿಸ್ತಾ, ಪುರಾವೆಗಳನ್ನೇ ನಾಶ ಮಾಡಿಸ್ತಾ ಇವ್ರನ್ನ ಬಿಡುಗಡೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಎರಡರಲ್ಲೂ ಕೂಡ ಈ ದೇಶದ ಸರ್ಕಾರ, ಅದರಲ್ಲೂ ಕೂಡ BJP ಸರ್ಕಾರ ಹಾಗೂ ಮೋದಿಯ ಕೇಂದ್ರ ಸರ್ಕಾರ ಮುಸ್ಲಿಮರಾದರೆ ಯಾವುದೇ ಬಗೆಯ ಅನುಮಾನದ ಅವಕಾಶವನ್ನು ಕೊಡದೆ ಅವರನ್ನು ಅತ್ಯಂತ ನಿರಪರಾಧಿಗಳನ್ನು ಕೂಡ ಗಲ್ಲಿಗೇರಿಸುವ ರೀತಿಯಲ್ಲಿ ನಡ್ಕೊಳ್ಳೋವಂಥದ್ದು. ಎಲ್ಲ ಬಗೆಯ ಪುರಾವೆಗಳಿದ್ರು ದೇಶಕ್ಕೇನಾಗ್ಬೋದು, ದೇಶ ಮುಖ್ಯ ಅನ್ನುವಂತಹ ಜನ ದೇಶಕ್ಕೇನಾಗ್ಬೋದು ಅನ್ನೋದರ ಕನಿಷ್ಠ ಪರಿವೆಯೂ ಇಲ್ಲದೆ ಅವ್ರಿಗೆ ಬಿಡುಗಡೆ ಮಾಡುವುದಕ್ಕೆ ಎಲ್ಲ ರೀತಿಯ ಅನುಕೂಲ ಮಾಡಿಕೊಡುವುದು ಒಂದು ದೇಶ ಒಂದು ಕಾನೂನು, ಒಂದು ದೇಶ ಒಂದು ನ್ಯಾಯ ಅನ್ನುವಂತಹ ಒಂದು ಪಕ್ಷ, ಒಂದು ಸಿದ್ಧಾಂತ ಈ ದೇಶಕ್ಕೆ ಮಾಡ್ತಿರುವ ಅನಾಹುತ ಇದು. ಹೀಗಾಗಿ ಮಾಲೆಗಾಂವ್ ಬ್ಲಾಸ್ಟ್ ಪ್ರಕರಣದಲ್ಲೂ ಕೂಡ
ಕಡ್ಡಾಯವಾಗಿ ಮೇಲ್ಮನವಿ ಸಲ್ಲಿಸಬೇಕು ಹಾಗೂ ಬಲಿಷ್ಠವಾದಂಥ ಪ್ರಾಸಿಕ್ಯೂಷನ್ ಇರಬೇಕು. ನಾವು ಸುಪ್ರೀಂ ಕೋರ್ಟಲ್ಲೂ ಕೂಡ ಅಷ್ಟೊಂದೇನು ಆಸೆ ಇಟ್ಕೊಳ್ಳಂಗಿಲ್ಲ. ಅಷ್ಟು ಮಾತ್ರ ಅಲ್ಲ, ನೀವು ಇದರಲ್ಲಿ ನೋಡಿದ್ರೆ 2014 ತನಕ ಇದ್ದದ್ದು UPA ಸರ್ಕಾರವೇ ಹೆಂಗೆ ನೋಡೋದಾದರೆ, ಇಡೀ UPA ಸರ್ಕಾರದ ಅವಧಿನಲ್ಲಿ NIA ತಂದಿದ್ದವ್ರೆ, UAPA ತಂದಿದ್ದವ್ರೆ, ಹಾಗೂ ಮುಸ್ಲಿಮರನ್ನು ಬೇಕಾಬಿಟ್ಟು ಅರೆಸ್ಟ್ ಮಾಡಿದವ್ರೆ. ಮಾಲೆಗಾಂವ್ ಬ್ಲಾಸ್ಟ್ ಪ್ರಕರಣ, ಇಂಥ ಕೆಲವು ಪ್ರಕರಣದಲ್ಲಿ ಹೇಮಂತ ಕರ್ಕರೆ ಅಂತ ನಿಸ್ಪೃಹ ಅಧಿಕಾರಿಗಳ ಕಾರಣಕ್ಕಾಗಿ ಕೆಲವು ಬಂಧನಗಳಾಗಿದ್ದನ್ನು ಬಿಟ್ಟರೆ UPA ಸರ್ಕಾರವು ಕೂಡ ಪರೋಕ್ಷವಾಗಿ ಇದಕ್ಕೆ ಸಹಕರಿಸಿದೆ. ಇನ್ಫ್ಯಾಕ್ಟ್ ಪತ್ರಿಕೆಗಳಲ್ಲಿ ಬರ್ತಿರೋ ಸುದ್ದಿ ಏನಪ್ಪ ಅಂತಂದರೆ, ಕಾಂಗ್ರೆಸ್ಸಿನ ಬಾಂಬೆ ಘಟಕದ ಅಧ್ಯಕ್ಷರಾಗಿರುವಂತಹ ವರ್ಷಾ ಗಾಯಕ್ವಾಡ್ ಅನ್ನುವಂಥವರು ಬಾಂಬೆ ಹೈಕೋರ್ಟಿನ ತೀರ್ಮಾನಕ್ಕೂ ಮೇಲ್ಮನವಿ ಸಲ್ಲಿಸಬೇಕು ಅಂತಂದ್ಬಿಟ್ಟು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಂದರೆ ಇವತ್ತು ನ್ಯಾಯಪ್ರಜ್ಞೆ ಅನ್ನುವಂಥದ್ದು ಹೆಂಗೆ ಸಂಪೂರ್ಣವಾಗಿ ಸತ್ತಿದೆ, ಕೋರ್ಟ್ಗಳು ಕೂಡ ಯಾವ ರೀತಿ ನಡೀತಿವೆ, ಜನರ ಬಲ ಒಂದು ಜನರಲ್ಲಿರುವಂತಹ, ಇನ್ಫ್ಯಾಕ್ಟ್ ಬಾಂಬೆ ಸ್ಫೋಟ ಪ್ರಕರಣದಲ್ಲಿ ಬಲಿಯಾದವರ ತಂದೆ ತಾಯಿಗಳ ಇಂಟರ್ವ್ಯೂ ಸ್ಕ್ರೋಲ್ ಅನ್ನುವಂತಹ ಪತ್ರಿಕೆಗಳಲ್ಲಿ ಮಾಡಿದ್ದಾರೆ. ಅವರ ತಂದೆ, ಒಬ್ಬ ಮಗನನ್ನು ಕಳೆದುಕೊಂಡ ತಂದೆ ತಾಯಿ ಸ್ಪಷ್ಟವಾಗಿ ಹೇಳ್ತಾರೆ, 13 ಜನರು ಬಿಡುಗಡೆ ಆಗಿದ್ದಾರೆ ಅಂದರೆ ಅವರನ್ನು ಅಮಾಯಕರನ್ನೇ ಬಂಧಿಸಿರ್ಬೇಕು ಅವರು. ಇದು ಭಾಳ ಅನ್ಯಾಯ, ಅವ್ರಿಗೆ ಗಲ್ಲಿಗೆ ಹೋಗ್ಬಿಡ್ತಿದ್ರು. ಹೀಗಾಗಿ ನಿಜವಾದವ್ರನ್ನ ಅವರು ಹುಡುಕಿ ಹಿಡಿಬೇಕು. ಇನ್ಫ್ಯಾಕ್ಟ್ ಇದರಲ್ಲಿ ಆಗಿರುವಂಥ 2 ದೊಡ್ಡ ತೊಂದರೆ ಇದು. ಒಂದು, ಬಾಂಬೆ ಬ್ಲಾಸ್ಟ್ಗೆ ಮತ್ತು ಮಾಲೆಗಾಂವ್ ಬ್ಲಾಸ್ಟ್ಗೆ ಯಾರೊಬ್ಬರು ಮಾಡಿರಲೇಬೇಕಲ್ಲ, ಅವ್ರು ಯಾರು ಅನ್ನೋದನ್ನು ಕೈಬಿಟ್ಟೋಯ್ತು. ಹೀಗಾಗಿ ಬಾಧಿತರಿಗೆ ನ್ಯಾಯ ಸಿಕ್ಕಿಲ್ಲ. ಎರಡನೇದು, ಈ ರೀತಿ ಮಾಡಿ ದಕ್ಕಿಸ್ಕೋಬಹುದು. ಸರ್ಕಾರಗಳು, ತನಿಖಾ ಆಯೋಗಗಳೇ ನಮಗೆ ಸಹಾಯ ಮಾಡ್ತವೆ ಅಂತ ಬಂದಾಗ ಭಾರತದ ಭವಿಷ್ಯ ಏನು? ಇವೆರಡು ಗಂಭೀರವಾದಂಥ ಪ್ರಶ್ನೆಗಳನ್ನು ಇದೆತ್ತುತ್ತೆ. ಹಾಗೂ ಹೇಗೆ ವ್ಯವಸ್ಥಿತವಾಗಿ ಒಂದು ದೇಶ ಎರಡು ನ್ಯಾಯ ಅನ್ನುವಂಥ ಒಂದು ವ್ಯವಸ್ಥಿತವಾದಂಥ ಭಿನ್ನ ಭಿನ್ನ ನ್ಯಾಯ ಸಂಹಿತೆಗಳು ತನ್ನಂತೆ ತಾನೇ ಉದ್ಭವ ಆಗ್ತಿದೆ. ಹೀಗಾದರೆ ಈ ದೇಶ ಒಂದು ದೇಶವಾಗಿ ಉಳಿಯೋದಕ್ಕೆ ಸಾಧ್ಯವ? ಅದನ್ನು ಕೂಡ ನಿಜವಾದ ದೇಶಭಕ್ತರು ಪರಿಶೀಲಿಸಬೇಕು, ಪ್ರಶ್ನೆ ಎತ್ತಬೇಕು, ಬದಲಾಯಿಸುವುದಕ್ಕೆ ಮುಂದಾಗಬೇಕು ಅಂತ ಹೇಳ್ತಾ ಇವತ್ತಿನ ಈ ಚರ್ಚೆಯನ್ನು ಇಲ್ಲಿಗೆ ನಿಲ್ಲಿಸ್ತಿದ್ದೀನಿ. ನಮಸ್ಕಾರ.